ನಮಸ್ತೆ, ಹ್ಯಾಪಿ ಈವ್ನಿಂಗ್, ಎಕ್ಸಲೆಂಟ್ ಈವ್ನಿಂಗ್ ಸ್ನೇಹಿತರೆ. ವೆಲ್ಕಮ್ ಆಲ್ ಆಫ್ ಯು. ನಮಸ್ತೆ ಗುರುಜಿ. Happy evening, ನಮಸ್ತೆ sir. ಸರ್, ಹ್ಯಾಪಿ ಈವ್ನಿಂಗ್. Evening, ಗುರುಗಳೇ. ನಮಸ್ತೆ sir. Happy Happy evening. evening. Happy evening, ಗುರುಗಳೇ. Happy evening. Sir, happy evening. Happy evening, sir. Happy evening, sir. Happy evening, sir. evening, sir. Yes, happy evening. Happy evening, sir. ಹ್ಯಾಪಿ ಈವ್ನಿಂಗ್ ಸರ್. Happy evening, sir. ನಮಸ್ಕಾರ. ನಮಸ್ಕಾರ. Namaste, sir. Happy evening, sir. Happy evening, sir. Happy evening, sir. Happy evening. ರೈಟ್. ಹ್ಯಾಪಿ ಈವ್ನಿಂಗ್ ಒನ್ಸ್ ಅಗೇನ್. ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಹ್ಯಾಪಿ ಈವ್ನಿಂಗ್. ವೆಲ್ಕಮ್ ಟು ಟುಡೇಸ್ ವಂಡರ್ಫುಲ್ ಸೆವೆನ್ ಚಕ್ರ ಅಂಡ್ ಕುಂಡಲಿನಿ ಸೆಷನ್ ಬಗ್ಗೆ, ವರ್ಕ್ಶಾಪ್ ಬಗ್ಗೆ, ಚಕ್ರ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಲ್ಲರಿಗೂ ಸ್ವಾಗತ. ಹ್ಯಾಪಿ ಈವ್ನಿಂಗ್. ಯಾರೆಲ್ಲ ವಿಶ್ ಮಾಡಿಲ್ಲ ಅವ್ರಿಗೂ ಸಹ ಇನ್ನೊಮ್ಮೆ ಹ್ಯಾಪಿ ಈವ್ನಿಂಗ್. ಚಾಟ್ ಬಾಕ್ಸ್ ಅಲ್ಲಾದ್ರೂ ವಿಶ್ ಮಾಡಿ ಹಾಕಿ. ಅಂಡ್ ಸಾಕಷ್ಟು ಜನ ಕ್ಯಾಮ್ರಾ ಆನ್ ಮಾಡಿದ್ದೀರಾ. ವಂಡರ್ಫುಲ್, ಆಸಮ್. ಕ್ಯಾಮ್ರಾ ಆನ್ ಮಾಡಿರೋರೆಲ್ಲ ಅಮೇಝಿಂಗ್, ವಂಡರ್ಫುಲ್. ಕ್ಯಾಮ್ರಾ ಆಫ್ ಆಗಿರೋಂಥವ್ರು ಚಾಟ್ ಬಾಕ್ಸ್ ಅಲ್ಲಿ ನನ್ನ ಜೊತೆ ಇಂಟ್ರಾಕ್ಟ್ ಮಾಡಿ ಅಂಡ್ ಟ್ರೈ. ಯಾಕಂದ್ರೆ ಇವತ್ತಿನ ಸೆಷನ್ ಲೆಟ್ ಸ್ಟಾರ್ಟ್, ಕಂಟಿನ್ಯೂ ಮಾಡೋಣ. ಇವತ್ತಿನ ಸೆಷನ್ ಬಗ್ಗೆನೂ ಹೇಳ್ತೀನಿ ನಾನು ನಿಮಗೆ. ಓಕೆ, ಸೊ ವೆಲ್ಕಮ್ ಟು ಸೆವೆನ್ ಚಕ್ರ ಸಿಸ್ಟಮ್. ವೆಲ್ಕಮ್ ಟು ವಿ ವಿನ್ ಅಕಾಡೆಮಿ ಸ್ನೇಹಿತರೆ. ವೆಲ್ಕಮ್ ಟು ವಿ ವಿನ್ ಅಕಾಡೆಮಿ. ವಿ ವಿನ್ ಅಂದ್ರೆ ಎಲ್ಲರೂ ಗೆಲ್ಬೇಕು. ನಾನು, ನೀವು, ಎಲ್ಲರೂ, ಪ್ರತಿಯೊಬ್ರು ವಿನ್ನರ್ ಆಗ್ಬೇಕು ಲೈಫಲ್ಲಿ. ಎಸ್, ಇದೆಯಾ ಆಸೆ ಇದೆಯಾ ಎಲ್ಲರಿಗೂ ವಿನ್ನರ್ ಆಗಕ್ಕೆ? ಸೊ ಇವತ್ತಿನ ಈ ಸೆಷನ್ ಐ ವಾಂಟ್ ಯು ಟು ಬಿ ಫಾಲೋ ದಿಸ್. ಇದನ್ನ ಸ್ಟೆಪ್ಸ್ ನ ಫಾಲೋ ಮಾಡಿ. ಬಿ ಎನರ್ಜೆಟಿಕ್, ಇಂಟೆನ್ಸಿಟಿಯಿಂದ ಕೂತ್ಕೊಳ್ಳಿ, ಆಕ್ಷನ್ ಓರಿಯೆಂಟೆಡ್ ಆಗಿರಿ. 60 to 90 ಮಿನಿಟ್ಸ್ ನಡೆಯುತ್ತೆ ಇವತ್ತಿನ ಸೆಷನ್. 9:30ವರೆಗೂ ಆಗುತ್ತೆ. ಅಂಡ್ ಒಂದ್ ಜಾಗದಲ್ಲಿ ಕೂತ್ಕೊಳ್ಳಿ, ಹೆಡ್ಫೋನು, ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಓಪನ್ ಮೈಂಡ್, ಕಲಿಯೋದಕ್ಕೆ ಓಪನ್ ಮೈಂಡ್ ಇಂದ ಕೂತ್ಕೊಳ್ಳಿ. ನೋಟ್ಬುಕ್, ಪ್ರತಿಯೊಬ್ರು ಡೈರಿ, ಬುಕ್ಕು, ಪೆನ್ ಪ್ರತಿಯೊಂದು ರೆಡಿ ಮಾಡ್ಕೊಳ್ಳಿ. ಅಂಡ್ ಇನ್ವಾಲ್ವ್ ಪ್ರಾಕ್ಟಿಕಲಿ. ಓಕೆ, ಇವತ್ತಿನ ಸೆಷನ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು ನೀವು. ಪ್ರಾಕ್ಟಿಕಲ್ ಆಕ್ಟಿವಿಟಿ ಮಾಡಿಸ್ತೀನಿ ನಿಮಗೆ. ನಿಮ್ಮ 7 ಚಕ್ರದ ಬಗ್ಗೆ ಅನುಭವ ಮಾಡಿಸ್ತೀನಿ. ಯಾವುದು ಆಕ್ಟಿವ್ ಇದೆ, ಯಾವ ಚಕ್ರ ಬ್ಲಾಕ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಾಗುತ್ತೆ ಇವತ್ತು. ಓಕೆ, ಸೊ ಅದಕ್ಕೆ ನೀವು ಒಂದು ಆಕ್ಟಿವಿಟಿ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಕೂತು ಮಾಡಬೇಕು. ಮಾಡಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನೀವು ಫ್ರೀ ಇರಬೇಕು. ಅಂಡ್ ಲೈವ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ, ಸೊ ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡಿ. ಅಂಡ್ ನಾನು ಹೇಳಿದನ ಪ್ರಾಕ್ಟೀಸ್ನ ಆಕ್ಟಿವಿಟಿನ ಫಾಲೋ ಮಾಡಬೇಕು. ಡನ್? ಎಸ್. ಸೊ ಈ ಸೆಷನ್ ಯಾರಿಗಲ್ಲ, ಈ ಸೆಷನ್ ಯಾರಿಗೆ ಅಲ್ಲ ಅನ್ನೋದಾದ್ರೆ, ಯಾರು ಶಾರ್ಟ್ ಕಟ್ ಹುಡುಕ್ತಾ ಇದ್ದೀರಾ, ಜಡ್ಜ್ಮೆಂಟಲ್ ಮೈಂಡ್, ಜಡ್ಜ್ ಮಾಡ್ಲಿಕ್ಕೆ ಬಂದಿದ್ರೆ, ನನ್ನನ್ನು ಯಾರಾದ್ರೂ ಜಡ್ಜ್ ಮಾಡ್ಲಿಕ್ಕೆ ಬಂದಿದ್ರೆ, ನೋ ಯೂಸ್, ಐ ನೋ ಏನಂಗೆಲ್ಲ ಗೊತ್ತು ಆಲ್ರೆಡಿ ಅಂತ ಅನ್ಕೊಂಡ್ ಬಂದಿದ್ರೆ, ನಿಮ್ಗೋಸ್ಕರ ಅಲ್ಲ ಈ ಸೆಷನ್. ಡೌಟ್ಫುಲ್ ಮೈಂಡ್ ಅಲ್ಲಿ ಇದ್ರೆ, ಅಥವಾ ಪ್ಯಾಸಿವ್ ಪಾರ್ಟಿಸಿಪೆಂಟ್ಸ್, ಓಕೆ, ಆ ಕಡೆ ಟಿವಿ ನೋಡ್ತಾ ಇನ್ನೊಂದೇನೋ ಕೆಲಸ ಮಾಡ್ತಾ ಎರಡೂ ಮಾಡ್ತೀನಿ ಅನ್ನೋದಾದ್ರೆ ಪ್ಯಾಸಿವ್ ಪಾರ್ಟಿಸಿಪೆಂಟ್ಸ್ಗೆ ಸಾಧ್ಯ ಇಲ್ಲ. ರೈಟ್? ಸೊ ದಟ್ ಈಸ್ ವೈ ಏನು, ಯಾರು ಈ ಒಂದು ಮೈಂಡ್ ಸೆಟ್ ಇಂದ ಇದ್ದೀರಾ ಅಂತವ್ರು ಎಕ್ಸಿಟ್ ಆಗ್ಬೋದು, ನಾಟ್ ಅ ಪ್ರಾಬ್ಲಮ್. ರೈಟ್? ಸೊ ಡು ಯು ಆಲ್ ವಾಂಟ್ ಟು ಅವೇಕನ್ ಯುವರ್ ಇನ್ನರ್ ಎನರ್ಜಿ? ಸ್ನೇಹಿತರೆ, ಡು ಯು ಆಲ್ ವಾಂಟ್ ಟು ಅವೇಕನ್ ನಿಮ್ಮ ಒಂದು ಇನ್ನರ್ ಪವರ್ನ, ನಿಮ್ಮಲ್ಲಿರೋ ಅಂತಃಶಕ್ತಿಯನ್ನ ಜಾಗೃತಿ ಮಾಡಿ ನಿಮ್ಮ ಅಬೆಂಡೆನ್ಸ್ ಎನರ್ಜಿನ ಪಡ್ಕೊಳ್ಳೋಕೆ ಆಸೆ ಇದೆಯಾ? ಸೊ ಎಸ್, ಬ್ರೇಕ್ ದ ಕಂಫರ್ಟ್ ಝೋನ್ ಬ್ರೇಕ್ ಮಾಡಿ. ಕ್ಯಾಮ್ರಾ ಆನ್ ಮಾಡಿ, ಕಮಾನ್, ಕ್ಯಾಮ್ರಾ ಆನ್ ಮಾಡಿ. ಡೋಂಟ್ ವರಿ, ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆಯಾ, ನಾನು ರೆಡಿ ಆಗಿದ್ದೀನಾ ಇಲ್ವಾ, ಹೇಗೆ ಕಾಣಿಸ್ತೀನಿ, ಅದೆಲ್ಲ ಬೇಕಾಗಿಲ್ಲ. ಇಟ್ ಡಸಂಟ್ ಮ್ಯಾಟರ್. ಗೊತ್ತಾಗ್ತಾ ಇದೆಯಾ? ಜಸ್ಟ್ ಕ್ಯಾಮ್ರಾ ಆನ್ ಮಾಡಿ. ಕಂಫರ್ಟ್ ಝೋನ್, ನಾಚಿಕೆ, ಭಯ, ಈ ಸಂಕೋಚ ಎಲ್ಲ ಬಿಟ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿ. ಲೈವ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ, ಸೊ ಜಸ್ಟ್
ಫಾಲೋ ಮೈ ಇನ್ಸ್ಟ್ರಕ್ಷನ್. ಓಕೆ, ಬಿ ಆಕ್ಷನ್ ಟೇಕರ್. ಏನೇ ಆಕ್ಟಿವಿಟಿ ಮಾಡ್ತಿದ್ರು ರೆಡಿ ಇರಬೇಕು, ಸರಿನಾ? ಸೊ ಇವತ್ತು ನೀವು ಸೆಷನ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ನೋಡಿ, ಸಾವಿರಾರು ಜನ ಇದ್ದಾರೆ ಕಮ್ಯುನಿಟಿನಲ್ಲಿ, ಸಾವಿರಾರು ಜನ ಇದ್ದಾರೆ ಗ್ರೂಪ್ ಅಲ್ಲಿ, ಬಟ್ ಎಲ್ಲರಿಗೂ ಇವತ್ತು ಅಟೆಂಡ್ ಮಾಡಕ್ ಆಗ್ತಿಲ್ಲ. ಇವತ್ತು ನೀವು ಅಟೆಂಡ್ ಮಾಡ್ತಿದ್ದೀರಾ ಅಂದ್ರೆ ಸಮ್ವೇರ್ ನೀವು ಅನ್ಕೊಂಡಿದ್ದೀರಾ ಇದನ್ನ ನಾನು ಕಲಿಬೇಕು, ಚಕ್ರ ಬಗ್ಗೆ ತಿಳ್ಕೋಬೇಕು, ಜ್ಞಾನ ಪಡ್ಕೋಬೇಕು ಅಂತೇಳಿ ಈ ಸೆಷನ್ ಅಟ್ರಾಕ್ಟ್ ಮಾಡಿದ್ದೀರಾ. ಎಸ್, ಹೌದಾ ಇಲ್ವಾ? ಯು ಹ್ಯಾವ್ ಅಟ್ರಾಕ್ಟೆಡ್ ದಿಸ್ ಸೆಷನ್. ಎಸ್ ಆರ್ ನೋ? ಯು ಆರ್ ರೆಡಿ ಫಾರ್ ದಿಸ್ ಸೆಷನ್. ಎಷ್ಟು ಜನಕ್ಕೆ ಅನ್ಸುತ್ತೆ? ಎಸ್, ಎಸ್ 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 ಎಸ್. ವಾವ್, 250 ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ ಇವತ್ತಿನ ಸೆಷನ್, ಸಂಡೇ ಈವ್ನಿಂಗ್. ಎಸ್, ಸೋ ಮೆನಿ ಪೀಪಲ್ ಆರ್ ರೆಡಿ. ನೀವೆಲ್ಲ ರೆಡಿ ಇದ್ದೀರಾ ಈ ಒಂದು ಸೆಷನ್ ನ ಕಲಿಯೋದಕ್ಕೆ, ಚಕ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಓಕೆ, ಸೊ ಸ್ನೇಹಿತರೆ, ಇದೇ ತರ ಬೇರೆ ಬೇರೆ ಟಾಪಿಕ್ಸ್ ಗಳ ಬಗ್ಗೆ ನಾನು ಸಾಕಷ್ಟು ಸೆಷನ್ಸ್ ತಗೊಂಡಿದ್ದೀನಿ, ತಗೊಳ್ತಾ ಇರ್ತೀನಿ, ಮುಂದೆ ಕೂಡ ಇನ್ನ ಇರುತ್ತೆ. ಸೊ ಬಿ ಇನ್ ದ ಗ್ರೂಪ್, ಕಮ್ಯುನಿಟಿನಲ್ಲಿರಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿರಿ, ಸಾಕಷ್ಟು ನಿಮಗೆ ಫ್ರೀ ಕ್ಲಾಸಸ್ ಬರ್ತಾ ಇರುತ್ತೆ. ಓಕೆ, ಅಂಡ್ ಇದೆಲ್ಲ ನೀವು ಕಲಿಬೇಕು ಅಥವಾ ಇದ್ರ ಬಗ್ಗೆ ಎಲ್ಲ ನೋಡ್ಬೇಕಂದ್ರೆ ಯು ಕ್ಯಾನ್ ಗೋ ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗ್ಬೋದು, ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಚಾನಲ್ ಅಲ್ಲಿ. ಇವತ್ತು ಮಕ್ಕಳ ಪ್ರೋಗ್ರಾಮ್ ಕೂಡ ತಗೊಂಡಿದ್ದೆ, ಮಕ್ಕಳಿಗೆಲ್ಲ ಹೇಗೆ ಒಂದು ಮೈಂಡ್ ಪವರ್ ಬಗ್ಗೆ ಮತ್ತೆ ಓವರ್ಕಮ್ ಫಿಯರ್, ಎಕ್ಸಾಮ್ ಫಿಯರ್ ಆಚೆ ಬರೋದು, ಅದ್ರ ಬಗ್ಗೆ ಎಲ್ಲ ತಗೊಂಡಿದ್ದೆ. ಡನ್. ಸೊ ಇಲ್ಲಿವರೆಗೂ ನಾನು ಮೊದಲು ಆಫ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದೆ, ಈಗ ನಾನು ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಐ ಕಂಡಕ್ಟ್ ಮೆನಿ ಪ್ರೋಗ್ರಾಮ್ಸ್, ಬೇರೆ ಬೇರೆ ಪ್ರೋಗ್ರಾಮ್ಸ್ ಬಗ್ಗೆ ಕಂಡಕ್ಟ್ ಮಾಡ್ತೀನಿ. ಮೈಂಡ್ ಮಾಸ್ಟ್ರಿ, ಮನಿ ವರ್ಕ್ಶಾಪ್, 7 ಚಕ್ರ, ಕುಂಡಲಿನಿ, ಹೀಲಿಂಗ್ಸ್, ರೆಮಿಡೀಸ್, ನ್ಯೂಮರಾಲಜಿ, ಈಗ ವಾಸ್ತು ಕೂಡ. ಡನ್. ಸೊ ಹೀಗೆ ಇನ್ನ ಕೆಲವು ಟಾಪಿಕ್ಸ್ ಗಳ ಬಗ್ಗೆ ಸೆಷನ್ಸ್ ತಗೋಬೇಕಂತ ಪ್ಲಾನ್ ಇದೆ ನನಗೆ. ಸೆಲ್ಫ್ ಡಿಸಿಪ್ಲಿನ್ ಬಗ್ಗೆ, ಹೆಲ್ದಿ ಹ್ಯಾಬಿಟ್ಸ್ ಬಗ್ಗೆ, ಪ್ಯಾರೆಂಟಿಂಗ್ ಬಗ್ಗೆ, ಯೂನಿವರ್ಸಲ್ ಲಾ ಬಗ್ಗೆ, ಹೌ ಟು ವೇಕ್ ಅಪ್ ಅರ್ಲಿ ಮಾರ್ನಿಂಗ್, ಇದ್ರ ಬಗ್ಗೆ ಎಲ್ಲ ಸೆಷನ್ ತಗೋಬೇಕು. ಹಾಗೆ ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಕೂಡ ತಗೋಬೇಕು ಅಂತ ಪ್ಲಾನ್ ಇದೆ. ಸೊ ಬೀನ್ ದ ಗ್ರೂಪ್, ಫ್ರೀ ಕ್ಲಾಸಸ್ ಬಂದೇ ಬರುತ್ತೆ, ಯು ಕ್ಯಾನ್ ಆಲ್ವೇಸ್ ಜಾಯಿನ್. ಓಕೆ, ಸೊ ಮೈ ಜರ್ನಿ, ನನ್ನ ಬಗ್ಗೆ ಹೇಳೋದಾದ್ರೆ, ಸೊ ಬೇಸಿಕಲಿ ಐ ಆಮ್ ಆರ್ಡಿನರಿ ವ್ಯಕ್ತಿ ಆಗಿದ್ದೆ. ಮೊದಲು ನಾನು ಒಬ್ಬ ಆರ್ಡಿನರಿ ವ್ಯಕ್ತಿ ಆಗಿದ್ದೆ, ಫೈನಾನ್ಷಿಯಲ್ ಸ್ಟ್ರಗಲ್ಸ್ ಇತ್ತು. ಸೊ ಐ ಯೂಸ್ ಟು ಆಲ್ವೇಸ್ ಥಿಂಕ್, ಯಾಕೆ ನನ್ನ ಲೈಫಲ್ಲಿ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಕಷ್ಟಗಳಿದೆ. ಬಿಕಾಸ್ ನಾನು 5ನೇ ಕ್ಲಾಸಲ್ಲೇ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಡ್ ಐ ಹ್ಯಾಡ್ ಲಾಡ್ ಆಫ್ ನೆಗೆಟಿವಿಟಿ, ನನ್ನಲ್ಲಿ ಸಾಕಷ್ಟು ನೆಗೆಟಿವಿಟಿ, ಇಂಟ್ರೋವರ್ಟ್ ಆಗಿದ್ದೆ, ಮಾತಾಡಕ್ಕೆ ಭಯ ಪಡ್ತಾ ಇದ್ದೆ, ಸಖತ್ ನಾಚಿಕೆ ಇತ್ತು, ಈ ತರ ಎಲ್ಲ ಇತ್ತು ನನಗೆ. ಸೊ ಸಮ್ವೇರ್ ನಾನೊಂದು ಮೈಂಡ್ ಬಗ್ಗೆ ವರ್ಕ್ಶಾಪ್ ಅಟೆಂಡ್ ಮಾಡಿದೆ. ಮೈಂಡ್ ಬಗ್ಗೆ ವರ್ಕ್ಶಾಪ್ ಅಟೆಂಡ್ ಮಾಡಿದೆ, ಅಲ್ಲಿ ನನಗೆ ರಿಯಲೈಸ್ ಆಯ್ತು, ತಿಳ್ಕೊಂಡೆ ಎಲ್ಲ ಇಲ್ಲಿರೋದು, ಇಲ್ಲಿ ಚೇಂಜ್ ಆದ್ರೆ ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳಿ. ಅಲ್ಲಿಂದ ನಾನು ತಿರುಗಿ ನೋಡ್ಲೇ ಇಲ್ಲ. ಐ ವರ್ಕ್ ಆನ್ ಮೈಸೆಲ್ಫ್, ನನ್ನ ಮೇಲೆ ನಾನು ವರ್ಕ್ ಮಾಡಕ್ ಶುರು ಮಾಡಿದೆ, ಕಲಿಯಕ್ ಶುರು ಮಾಡಿದೆ. ರೈಟ್. ಸೊ ಟುಡೇ ಆಸ್ ಅನ್ ಎಂಟರ್ಪ್ರೈನರ್ ಆಗಿ, ಮೈಂಡ್ ಮನಿ ಕೋಚ್ ಆಗಿ, ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ನ್ಯೂಮರಾಲಜಿಸ್ಟ್, ವಾಸ್ತು ಎಕ್ಸ್ಪರ್ಟ್, ಸೊ ಕಂಡಕ್ಟೆಡ್ ಮೆನಿ ಕ್ಲಾಸಸ್, ಮೆನಿ ಪ್ರೋಗ್ರಾಮ್ಸ್. ರೈಟ್. ನನ್ನ ಗುರಿ ಉದ್ದೇಶ ಏನಪ್ಪಾ ಅಂದ್ರೆ, ಮೈ ಮಿಷನ್ 10 ಲಕ್ಷ ಜನರಿಗೆ ಅವರ ಕನಸು ಗುರಿಗಳನ್ನ ಅಚೀವ್ ಮಾಡಿಸ್ಬೇಕು ಥ್ರೂ ಮೈಂಡ್ ಪವರ್ ಅಂತ ಹೇಳಿ. ದಟ್ಸ್ ಮೈ ಮಿಷನ್. ಅದಕ್ಕೆ ಈ ತರ ಒಂದು ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇರ್ತೀನಿ. ಥಿಂಕ್ ರಿಚ್ ಕರ್ನಾಟಕ ನನ್ನ ಒಂದು ವಿಷನ್. ಓಕೆ, ಇನ್ಸ್ಪೈರ್ ಮಾಡಬೇಕು, ಎಲ್ಲರನ್ನ ಸ್ಪ್ರೆಡ್ ಮಾಡಬೇಕು ನಾಲೆಜ್ನ ಅಂತ ಹೇಳಿ. ದಟ್ಸ್ ಮೈ ಇಂಟೆನ್ಷನ್. ರೈಟ್. ಸೊ 10 ಲಕ್ಷ ಜನ ರೀಚ್ ಆಗ್ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಐ ನೀಡ್ ಆಲ್ ಯುವರ್ ಸಪೋರ್ಟ್. ಸೊ ಸಾಕಷ್ಟು ಜನಕ್ಕೆ ಸ್ಪ್ರೆಡ್ ಆಗಬೇಕು ನಾಲೆಡ್ಜು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋಂಥ ಒಂದಷ್ಟು ಜನಕ್ಕೆ ಇನ್ವೈಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಡನ್. ಒಬ್ಬನ ಕೈಯಿಂದ 10 lakhs ಪೀಪಲ್ ಕಷ್ಟ. ಸೊ ವಿ ಆಲ್ ಆಸ್ ಅ ಕಮ್ಯುನಿಟಿ ಆಗಿ ವಿ ಕ್ಯಾನ್ ಆಲ್ ಟ್ರಾನ್ಸ್ಫಾರ್ಮ್ 10 lakh ಪೀಪಲ್. ಎಸ್ ಆರ್ ನೋ? Yes. 270 members. Super. Awesome, ಸ್ನೇಹಿತರೆ. Wonderful. So many people
ಕ್ಯಾಮ್ರಾ ಆನ್ ಮಾಡಿದ್ದೀರಾ ಅಂಡ್ ಇಂಟ್ರಾಕ್ಟ್ ಕೂಡ ಮಾಡ್ತಾ ಇದ್ದೀರಾ ನನ್ನ ಜೊತೆ ಚಾಟ್ ಬಾಕ್ಸ್ ಅಲ್ಲಿ. ಆಸಮ್, ವೆರಿ ನೈಸ್. ಎಸ್, 500 ರೀಚ್ ಆಗಬೇಕು ಅಂಡ್ ಒನ್ ಡೇ 100,000 ಕೂಡ ರೀಚ್ ಆಗಬೇಕು ಸೆಷನ್ ಅಲ್ಲಿ. ಎಸ್, ಡೆಫಿನೆಟ್ಲಿ. ಓಕೆ, ಸೊ ಕಂಟಿನ್ಯೂ ಮಾಡೋಣ. ಸೊ ವೆಲ್ಕಮ್ ಟು 7 ಚಕ್ರಾಸ್. 7 ಚಕ್ರ ಹೀಲಿಂಗ್ ಅಂಡ್ ಮೆಡಿಟೇಷನ್, ಕುಂಡಲಿನಿ ಜಾಗೃತಿ. ಇವತ್ತು ಈ ಒಂದು ಸೆಷನ್ ಬಗ್ಗೆ, ಸೀಕ್ರೆಟ್ಸ್ ಬಗ್ಗೆ ಕಲಿಯೋಣ. ವಿಲ್ ಆಲ್ ಲರ್ನ್ ದ ಸೀಕ್ರೆಟ್ಸ್ ಅಬೌಟ್ 7 ಚಕ್ರ, ರೈಟ್? ಸೊ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ ವೈ 7 ಚಕ್ರ, ಯಾಕೆ 7 ಚಕ್ರ ಬೇಕು ನಮಗೆ, ಏನದ್ರ ಅರ್ಥ, ಏನದ್ರ ಮಹತ್ವ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನು 7 ಚಕ್ರ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬೆನಿಫಿಟ್ಸ್ ತಿಳ್ಕೊಳ್ಳೋಣ, ಅದರ ಬ್ಯಾಲೆನ್ಸಿಂಗ್ ಆಗುವಂಥದ್ದು ಅಥವಾ ಆಕ್ಟಿವೇಟ್ ಮಾಡೋದ್ರಿಂದ ನಿಮ್ಮ ಇನ್ನರ್ ಪವರ್ ಹೇಗೆ ಜಾಗೃತಿ ಆಗುತ್ತೆ, ಮತ್ತೆ ಇನ್ಬ್ಯಾಲೆನ್ಸ್ ಆಗೋದ್ರಿಂದ ಏನು ನಿಮ್ಗೆ ಪ್ರಾಬ್ಲಮ್ಸ್ ಅಬ್ಸರ್ವ್ ಮಾಡ್ಬೋದು. ನೀವು ಏನ್ ಪ್ರಾಬ್ಲಮ್ಸ್ ಆಗ್ತಿದೆ ನಿಮ್ಮ ಜೀವನದಲ್ಲಿ, ನಿಮ್ಮ ಚಕ್ರ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಅದನ್ನೆಲ್ಲ ತಿಳ್ಕೊಬಹುದು ಇವತ್ತು. ಓಕೆ, ಹಾಗೆ ಬಿ ಟಿಲ್ ದ ಎಂಡಿಂಗ್ ವರ್ಗೂ ಇರಿ. ಇವತ್ತು ಎಂಡಿಂಗ್ ಅಲ್ಲಿ ಯಾರು ಕೊನೆವರೆಗೂ ಇರ್ತೀರಾ, ಬಿಕಾಸ್ 7 ಚಕ್ರ ವರ್ಕ್ಶಾಪ್ ನ ಅನೌನ್ಸ್ ಮಾಡ್ತಾ ಇದೀನಿ. ಅಂಡ್ ಇದು ಬೇಸಿಕ್, ಇದು ಓಕೆ, ಇದು ಒಂದು ಲೆವೆಲ್ 1. ಇದು ಅಡ್ವಾನ್ಸ್ ಲೆವೆಲ್, ಸೆಕೆಂಡ್ ಲೆವೆಲ್ ಬಂದ್ಬಿಟ್ಟು ಕುಂಡಲಿನಿ ಪ್ರೋಗ್ರಾಮ್ ಇರುತ್ತೆ. ಬಿಕಾಸ್ 7 ಚಕ್ರ ತಿಳ್ಕೊಂಡವ್ರಿಗೆ ನೆಕ್ಸ್ಟ್ ಲೆವೆಲ್ ಹೋಗಕ್ಕೆ ಸಾಧ್ಯ ಆಗೋದು, ಕುಂಡಲಿನಿಗೆ ರೀಚ್ ಆಗಕ್ಕೆ ಸಾಧ್ಯ ಆಗೋದು. ಸೊ ಹೌ ಮೆನಿ ಆಫ್ ಯು ವಾಂಟ್ ಟು ಅನ್ಲಾಕ್? ಎಷ್ಟು ಜನಕ್ಕೆ ನಿಮ್ಮ ಇನ್ನರ್ ಪವರ್, ಅನ್ಲಿಮಿಟೆಡ್ ಪವರ್, ಎಲ್ಲರಲ್ಲೂ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ, ಅಗಾಧವಾದ ಶಕ್ತಿ ಇರುತ್ತೆ. ಸೊ ಅದನ್ನ ಅನ್ಲಾಕ್ ಮಾಡಿ ನಿಮ್ಮ ಎನರ್ಜಿನ ಮಾಸ್ಟರ್ ಮಾಡಬೇಕು. ಇವರು ಮಾಸ್ಟರ್ ಯುವರ್ ಎನರ್ಜಿ. ಎಷ್ಟು ಜನಕ್ಕೆ ಆಸೆ ಇದೆ? ಹೌ ಮೆನಿ ಆಫ್ ಯು ಆರ್ ರೆಡಿ? ಎಷ್ಟು ಜನಕ್ಕೆ ಬೇಕು ಇನ್ನರ್ ಪವರ್ನ ಆಕ್ಟಿವೇಟ್ ಮಾಡ್ಬೇಕು ಸರ್, ಮಾಸ್ಟರ್ ಮಾಡ್ಬೇಕು ನನ್ನ ಎನರ್ಜಿನ ಅಂತ ಹೇಳಿ? ಎಷ್ಟು ಜನಕ್ಕೆ ಆಸೆ ಇದೆ? ಎಸ್ 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 ಮೀ 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 ಕಮಾನ್. ವಂಡರ್ಫುಲ್. ಸೊ ಲುಕ್ ಅಟ್ ಯುವರ್ ಎನರ್ಜಿ. ನಿಮ್ಮ ಒಂದು ಎನರ್ಜಿ ಆರಾನ ಅರ್ಥ ಮಾಡ್ಕೊಳ್ಳೋಣ. ಯುವರ್ ಎನರ್ಜಿ ಆರಾ. ಓಕೆ, ಏನ್ ಸರ್ ಎನರ್ಜಿ ಆರಾ ಅಂತ ಹೇಳಿದ್ರೆ? ಪ್ರತಿಯೊಬ್ಬ ಮನುಷ್ಯನಲ್ಲಿ ಅವನದೇ ಆದಂತ ಒಂದು ಶಕ್ತಿ ಇರುತ್ತೆ. ನಮ್ಮ ಸುತ್ತ ಕೂಡ ಒಂದು ಆರಾ ಇರುತ್ತೆ, ಎನರ್ಜಿ ಸರ್ಕಲ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಆ ಎನರ್ಜಿ ಬ್ಯಾಲೆನ್ಸ್ಡ್ ಆಗಿದ್ರೆ ಈ ರೀತಿಯಾಗಿ ನೋಡ್ಬೋದು ನೀವು, ಬ್ಯಾಲೆನ್ಸ್ಡ್ ಆಗಿರೋಂಥದ್ದು. ನಮ್ಮ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದ್ರೆ ಏನಾಗುತ್ತೆ? ಸೊ ಯು ವಿಲ್ ಸಿ ಲಾಟ್ ಆಫ್ ಡಿಸ್ಟರ್ಬೆನ್ಸ್. ಓಕೆ, ಬಾಡಿ ಇರ್ಬೋದು, ಮೈಂಡ್ ಇರ್ಬೋದು, ಅಥವಾ ನಿಮ್ಮ ಸೋಲ್ ಡಿಸ್ಟರ್ಬ್ ಆಗಿರೋಂಥದ್ದು ಇರ್ಬೋದು, ಅಥವಾ ಹೆಲ್ತ್ ಡಿಸ್ಟರ್ಬ್ ಆಗಿರೋಂಥ ಇರ್ಬೋದು. ಈ ತರ ಎಲ್ಲ ಅಬ್ಸರ್ವ್ ಮಾಡ್ಬೋದು, ರೈಟ್? ಸೊ ನಿಮ್ಮ ಎನರ್ಜಿ ಆರವನ್ನ ಒಂದು ಬ್ಯಾಲೆನ್ಸ್ಡ್ ಮಾಡ್ಕೊಳ್ಳೋದಕ್ಕೆ, ಆಕ್ಟಿವ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಎನರ್ಜಿ ಸಿಸ್ಟಮ್ ನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾವು ತಿಳ್ಕೊಳ್ಳೋಣ. ಓಕೆ, ಜಸ್ಟ್ ಲಿಸನ್. ಹಾಯ್ ಸರ್, मैंने 7 ಚಕ್ರ 2 days ಫೋರಮ್ ತುಂಬ ಚೆನ್ನಾಗಿ ಸರ್. ತುಂಬ ಕಲ್ತ್ಕೊಳ್ಳೋದು, ತುಂಬ ಕಲ್ತಿದ್ದೀವಿ, ಹೊಸ ಅನುಭವ. ಆದರೂ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಕಲ್ತಿದ್ದೀವಿ. ತುಂಬ ವೈಬ್ರೇಟ್ ಇತ್ತು, ತುಂಬ ಲರ್ನಿಂಗ್ ಇತ್ತು, ತಿಳ್ಕೊಳ್ಳೋದು ತುಂಬ ಆಯಿತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಲ್ ಅಂಡರ್ಸ್ಟ್ಯಾಂಡ್. ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈ ಒಂದು ಚಕ್ರ ಸಿಸ್ಟಮ್, ಎನರ್ಜಿ ಬಗ್ಗೆ ಎಲ್ಲೂ ಒಂದ್ ಕಡೆ ನಮ್ಗೆ ಸ್ಕೂಲು, ಕಾಲೇಜಲ್ಲಿ ಎಲ್ಲೂ ಹೇಳ್ಕೊಡೋದಿಲ್ಲ. ಹೆಸರ್ನು ಎಲ್ಲೂ ನಾವು ಕಲ್ತಿರೋದಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದನ್ನೆಲ್ಲೂ ಕಲ್ತಿರೋದಿಲ್ಲ. ಅಂಡ್ ಈ ಒಂದು ಚಕ್ರ ಸಾಧನೆ, ಕುಂಡಲಿನಿ ಜಾಗೃತಿ, ಇದನ್ನೆಲ್ಲ ಕಲಿಬೇಕು, ತಿಳ್ಕೋಬೇಕು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ದಟ್ ನೀವು ಎಲ್ಲವನ್ನ ಬಿಟ್ಟು ಆಶ್ರಮಕ್ಕೆ ಹೋಗ್ಬೇಕು, ಯಾಕೆ ತೀರ್ಥಯಾತ್ರೆಗೆ ಹೋಗ್ಬೇಕು ಅಥವಾ ಹಿಮಾಲಯಕ್ಕೆ ಹೋಗ್ಬೇಕು, ಆ ಥರನೂ ಏನಿಲ್ಲ, ರೈಟ್? ವಿ ಕ್ಯಾನ್ ಆಲ್ ಲರ್ನ್. ಕೂತಿರೋ ಜಾಗದಲ್ಲೇನೆ ಕಲಿಬೋದು. ವಿ ಕ್ಯಾನ್ ಆಲ್ ಲರ್ನ್ ಲೈಕ್ ದಿಸ್. ಆನ್ಲೈನಲ್ಲಿ ಕಲಿಬೋದು. ಓಕೆ, ಈವನ್ ಜೀನ್ಸ್, ಟಿ ಶರ್ಟ್ ಹಾಕಿ ಕೂಡ ನಿಮ್ಮ ಒಂದು 7 ಚಕ್ರ ಕುಂಡಲಿಯನ್ನ ಜಾಗೃತಿ ಮಾಡ್ಕೋಬೇಕು. ಇಟ್ ಇಸ್ ನಾಟ್ ದಟ್ ನೀವು ಕಾವಿ ಬಟ್ಟೆ ಹಾಕೋಬೇಕು ಅಥವಾ ಗಡ್ಡ ಬಿಟ್ಕೋಬೇಕು, ಆ ಥರ ಎಲ್ಲ ಏನಿಲ್ಲ, ರೈಟ್? ಅರ್ಥ ಆಗ್ತಾ ಇದೆಯಾ? ವಿ ಆರ್ ಆಲ್ ಫಾರ್ಚುನೇಟ್ ದಟ್ ನಾವೆಲ್ಲ ಇವಾಗ ಆನ್ಲೈನ್ ಅಲ್ಲಿ ಕೂಡ ಅರ್ಥ ಮಾಡ್ಕೋಬಹುದು, ಕಲಿಬಹುದು. ಕ್ಲಿಯರ್? ಸೊ ಐ ಆಸ್ಕ್ ಯು ಸಮ್ ಫ್ಯೂ ಕ್ವಶನ್ಸ್. ಕೆಲವು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ. ಸೊ ಕ್ವಿಕ್ಲಿ ಎಲ್ಲರೂ ಆನ್ಸರ್ ಮಾಡ್ತಾ ಹೋಗಿ ನನಗೆ. ಸೊ ಲೆಟ್ಸ್ ಬಿಗಿನ್.
ಲೆಟ್ಸ್ ಬಿಗಿನ್ 7 ಚಕ್ರ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಎಸ್, ನಿಜ. ತುಂಬಾ ಜನ ಅನ್ಕೊಳ್ತಾರೆ ನಾವು ಈ ತರ ಎಲ್ಲ ಕಲಿಬೇಕಂದ್ರೆ ಬಾಬಾಗಳ ಹತ್ರ ಹೋಗ್ಬೇಕು, ಆಶ್ರಮಕ್ಕೆ ಹೋಗ್ಬೇಕು. ನೋ, ನಾಟ್ ಲೈಕ್ ದಟ್. ಹಾಗೇನಿಲ್ಲ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅವೈಲಬಲ್. ಈ ಬ್ರಹ್ಮಾಂಡದಲ್ಲಿ ಏನು ಅಬೆಂಡೆನ್ಸ್ ಅಲ್ಲಿ ಅಥವಾ ಅನ್ಲಿಮಿಟೆಡ್ ಆಗಿ ಈ ಯೂನಿವರ್ಸ್ ಅಲ್ಲಿ ಏನೇನ್ ಸಿಗುತ್ತೆ? ವಾಟ್ ಈಸ್ ದಟ್ ಅನ್ಲಿಮಿಟೆಡ್ ಸಿಗಂತದ್ದು, ಅಬೆಂಡೆನ್ಸ್ ಅಲ್ಲಿ ಸಿಗಂತದ್ದು ಏನೇನಿದೆ? ಅಬೆಂಡೆನ್ಸ್ ಅಲ್ಲಿ ಸಿಗಂತದ್ದು ಟೈಪ್ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನೀರು, ಗಾಳಿ, ಸನ್ಲೈಟ್, ಏರ್, ಸಾಯಿಲ್, 5 elements, love, energy, fire, jnana. Very good answer. Everything is in abundance. Not everything. ಎಲ್ಲಾನು ಇಲ್ಲ abundance. ಪಂಚಭೂತಗಳು, ನೈಟ್ರೋಜನ್, ಆಕ್ಸಿಜನ್ abundance ಅಲ್ಲಿ ಇದೆಯಾ? Okay. Universal energy, ಪಂಚತತ್ವ, ಪಂಚಭೂತ, all the energy, hydrogen, ಬೆಳಕು, ಪ್ರೀತಿ, ಗಾಳಿ, ನೀರು, ನೇಚರ್. ಸೂಪರ್ 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 ಸೂಪರ್. ಸೋ ಮೆನಿ ಪೀಪಲ್ ಆನ್ಸರ್ ಮಾಡ್ತಾ ಇದ್ದೀರಾ, ಟೈಪ್ ಮಾಡ್ತಾ ಇದ್ದೀರಾ. ವಂಡರ್ಫುಲ್ ವಂಡರ್ಫುಲ್. ಸೊ ಸೋರ್ಸ್ ಆಫ್ ಅಬೆಂಡೆನ್ಸ್, ಅಗಾಧವಾಗಿ ಸಿಗಂತ ಒಂದು ಸಂಪನ್ಮೂಲಗಳಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಥಿಂಗ್ ನಮ್ಗೆ ಏನಪ್ಪಾ ಅಂದ್ರೆ ಸ್ಪೇಸ್, ಆಕಾಶ, ರೈಟ್? ಸೊ ದಟ್ ಈಸ್ ಅನ್ಲಿಮಿಟೆಡ್, ಇದಕ್ಕೆ ಕೊನೆ ಇಲ್ಲ. ಸೊ ಸ್ಪೇಸ್ ಅನ್ನಂಥದ್ದು ಅನ್ಲಿಮಿಟೆಡ್ ಆಗಿದೆ. ಲೈಟ್, ಬೆಳಕು ಕೂಡ ಅಷ್ಟೇ ಅಪರಿಮಿತವಾಗಿ ಸಿಗ್ತಾ ಹೋಗುತ್ತೆ, ಅನ್ಲಿಮಿಟೆಡ್ ಆಗಿ ಸಿಗ್ತಾ ಹೋಗುತ್ತೆ. ವಾಟರ್ ಕೂಡ ಅಷ್ಟೇ. ಸೊ ಕೆಲವರು ಹೇಳ್ಬೋದು, ಸರ್ ವಾಟರ್ ಸ್ಕ್ಯಾರ್ಸಿಟಿ ಇದೆ ಸರ್, ವಾಟರ್ ಕಡಿಮೆ ಇದೆಯಲ್ಲ ಸರ್ ಅಂತ ಹೇಳ್ಬಿಟ್ಟು. ನಥಿಂಗ್ ಲೈಕ್ ದಟ್. ಅದು ರಿಸೈಕಲ್ ಆಗ್ತಾನೆ ಇರುತ್ತೆ, ನಾಟ್ ಟು ವರಿ. ಓಕೆ, ಫೈರ್ ಅನ್ನಂಥದ್ದು, ಸೊ ಬೆಂಕಿ ಕೂಡ ಅಷ್ಟೇ, ಇಟ್ಸ್ ಅ ಸೋರ್ಸ್ ಆಫ್ ಅಬೆಂಡೆನ್ಸ್. ಏರ್ ಕೂಡ ಒಂದು ಸೋರ್ಸ್ ಆಫ್ ಅಬೆಂಡೆನ್ಸ್. ಇದ್ರ ಜೊತೆಗೆ ಎನರ್ಜಿ ಕೂಡ ಒಂದು ಸೋರ್ಸ್ ಆಫ್ ಅಬೆಂಡೆನ್ಸ್. ಶಕ್ತಿ ಕೂಡ ಒಂದು ಸಂಪನ್ಮೂಲ. ಓಕೆ, ಅಗಾಧವಾಗಿರತಕ್ಕಂಥ ಒಂದು ಸಂಪನ್ಮೂಲ ಎನರ್ಜಿ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಎನರ್ಜಿ ಅನ್ನೋದು ಅಬೆಂಡೆನ್ಸ್ ಅಲ್ಲಿ ಸಿಗುತ್ತೆ, ರೈಟ್? ಸೊ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಎನರ್ಜಿ ಅನ್ನೋದಿರುತ್ತೆ. 3 ತರದ ಎನರ್ಜಿ. ಒಂದು ಫಿಸಿಕಲ್ ಎನರ್ಜಿ, ಅರ್ಥ ಮಾಡ್ಕೊಳ್ಳಿ, ಬರ್ಕೊಳ್ಳಿ ಎಲ್ಲರೂ. ಫಿಸಿಕಲ್ ಎನರ್ಜಿ, ಮೆಂಟಲ್ ಎನರ್ಜಿ, ದೆನ್ ಕಮ್ಸ್ ಕಾಸ್ಮಿಕ್ ಎನರ್ಜಿ, ಅಥವಾ ಅದನ್ನ ಸ್ಪಿರಿಚುವಲ್ ಎನರ್ಜಿ ಅಂತ ಕರಿಬಹುದು, ಡಿವೈನ್ ಎನರ್ಜಿ ಅಂತ ಕರಿಬಹುದು, ಅಥವಾ ಯೂನಿವರ್ಸಲ್ ಎನರ್ಜಿ ಅಂತ ಕೂಡ ಕರಿಬಹುದು. ಸೊ ಪ್ರಕೃತಿಯ ಶಕ್ತಿ, ವಿಶ್ವ ಶಕ್ತಿ ಅಂತ ಕೂಡ ನಾವು ಕರಿಬಹುದು. ಸೊ ಈ 3 ತರದ ಶಕ್ತಿಗಳಿದೆ. ಇದನ್ನ ಅರ್ಥ ಮಾಡ್ಕೊಳ್ಳೋಣ, ಹೇಗೆ, ಯಾವ ತರ, ಏನು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಥಿಂಗ್, ಫಿಸಿಕಲ್ ಎನರ್ಜಿ. ಫಿಸಿಕಲ್ ಎನರ್ಜಿ ಅಂತ ಹೇಳಿದ್ರೆ ನಾವು ಏನು ದೈಹಿಕವಾಗಿ ಶಕ್ತಿ ಸಿಗುತ್ತೆ. ಊಟ ಮಾಡ್ತೀವಿ, ನೀರು ಕುಡಿತೀವಿ, ರೆಸ್ಟ್ ಮಾಡ್ತೀವಿ, ಮಲ್ಕೊಳ್ತೀವಿ. ಇದರಿಂದ ನಮ್ಮ ದೇಹಕ್ಕೆ ಏನ್ ಸಿಗುತ್ತೆ? ಶಕ್ತಿ ಸಿಗುತ್ತೆ. ಸೊ ದೇಹ ಏನಾಗುತ್ತೆ? ಎನರ್ಜಿ ಬರುತ್ತೆ. ದೇಹದ ಎನರ್ಜಿಯಿಂದ ನಾವೇನ್ ಮಾಡ್ತೀವಿ? ಓಡಾಡ್ತೀವಿ, ಕೆಲಸ ಮಾಡ್ತೀವಿ, ಆಕ್ಟಿವ್ ಆಗಿರ್ತೀವಿ. ಸೊ ಮಾಡ್ತಾ ಮಾಡ್ತಾ ಬಾಡಿ ಟಯರ್ಡ್ ಆಗುತ್ತೆ, ಸುಸ್ತಾಗತ್ತೆ, ತಿಂದಿದ್ ಖಾಲಿ ಆಗುತ್ತೆ. ಮತ್ತೇನ್ ಬೇಕು? ಊಟ ಬೇಕು. ಸೊ ಮತ್ತೆ ಊಟ ತಿಂದಾಗ ಏನಾಯ್ತು? ನಮ್ಗೆ ಹೊಟ್ಟೆ ತುಂಬುತ್ತೆ, ಮತ್ತೆ ಶಕ್ತಿ ಬರುತ್ತೆ. ಸೊ ಫಿಸಿಕಲ್ ಎನರ್ಜಿ ಅನ್ನೋಂಥದ್ದು ಲಿಮಿಟೆಡ್. 3 ಅವರ್, 4 ಅವರ್, 5 ಅವರ್, ಮೇ ಬಿ 1 ದಿನ, ಈ ತರ. ಕರೆಕ್ಟಾ? ಮತ್ತೆ ನಿದ್ದೆ ಮಾಡ್ಬೇಕು, ಮತ್ತೆ ರಿಜ್ಯುನೇಟ್ ಆಗ್ಬೇಕು, ಈ ತರ. ಸೊ ಫಿಸಿಕಲ್ ಎನರ್ಜಿ ಸೀಮಿತವಾಗಿರೋಂಥದ್ದು. ಸೊ ಮ್ಯಾಕ್ಸಿಮಮ್ ಪೀಪಲ್ ಬದುಕುವಂಥದ್ದು ಅಥವಾ ಜೀವನ ಮಾಡೋಂಥದ್ದು, ಅವರ ಲೈಫ್ ನಡೆಸೋಂಥದ್ದು ಈ ಫಿಸಿಕಲ್ ಎನರ್ಜಿ ಮೇಲೆ ಕಳೆದ್ಬಿಡ್ತಾರೆ. ಕೆಲವು ವ್ಯಕ್ತಿಗಳು ಮಾತ್ರ ಇನ್ನ ಹೈಯರ್ ಲೆವೆಲ್ ಎನರ್ಜಿನ ಯೂಸ್ ಮಾಡ್ತಾರೆ. ಯಾರದು? ಒಂದು ಸಕ್ಸಸ್ಫುಲ್ ಪೀಪಲ್ ಅಂತ ಕರೆಯೋಣ. ಸೊ ಅವರೆಲ್ಲ ಮೈಂಡ್ ಎನರ್ಜಿ, ಮೈಂಡ್ ಪವರ್ ನ ಬಳಸ್ತಾರೆ. ಓಕೆ, ಮೈಂಡ್ ಪವರ್. ಹ್ಯಾವ್ ಯು ಅಬ್ಸರ್ವ್? ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ನಾನು ಈ ಕೆಲಸ ಮುಗಿಯೋವರೆಗೂ ಅನ್ಕೊಂಡಿದ್ದೀನಿ, ಇದು ಮುಗಿಯೋವರೆಗೂ ನಾನು ಎದ್ದೇಳೋದಿಲ್ಲ.
ಇದು ಮುಗಿಸ್ಬಿಟ್ಟೆ ಎದ್ದೇಳ್ತೀನಿ. ಆವಾಗ ನಿಮಗೆ ಆ ಸುಸ್ತು, ಆಯಾಸ, ನಿದ್ದೆ ಬರ್ತಾ ಇದೆ, ಟಯರ್ಡ್ ಆಗ್ತಾ ಇದೆ, ಅದೇನು ಗೊತ್ತೇ ಆಗೋದಿಲ್ಲ. ಹೊಟ್ಟೆ ಹಸಿವು ಇದೆಲ್ಲ ಏನು ಗೊತ್ತೇ ಆಗೋದಿಲ್ಲ. ಕೆಲವರಿಗೆ ಮಕ್ಳು ಆಟ ಆಡ್ತಾ ಇರ್ತಾರೆ, ಅಥವಾ ಏನೋ ಇಂಪಾರ್ಟೆಂಟ್ ವರ್ಕ್ ಮಾಡ್ಲೇಬೇಕಂತ ಒಂದು ಛಲ ತಗೊಂಡಿರ್ತೀರಾ, ರೈಟ್? ಸೊ ಅಬ್ಸರ್ವ್ ಮಾಡ್ಬೋದು ನೀವು. ಅವಾಗ ಆ ಶಕ್ತಿ ಎಲ್ಲಿಂದ ಬಂತು? ಆ ಶಕ್ತಿ ಎಲ್ಲಿಂದ ಬರುತ್ತೆ? ಮೈಂಡ್ ಇಂದ ಬರುತ್ತೆ. ಬಾಡಿ ಮೈಂಡ್ಗೆ ಸಪೋರ್ಟ್ ಮಾಡುತ್ತೆ. ಎಸ್, ಮೈಂಡ್ ಡಿಸಿಷನ್ ತಗೊಂಡಾಗ ಒಳಗಡೆಯಿಂದ ಒಂದು ಪವರ್ ಜನರೇಟ್ ಆಗುತ್ತೆ, ಎನರ್ಜಿ ಜನರೇಟ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಮೈಂಡ್ ಪವರ್. ಮೈಂಡ್ ಪವರ್, ರೈಟ್? ಅರ್ಥ ಆಗ್ತದೆ ಎಲ್ಲರಿಗೂ? ಅಬ್ಸರ್ವ್ ಮಾಡ್ತಾ ಇದ್ದೀರಾ? ತಿಳ್ಕೊಳ್ತಾ ಇದ್ದೀರಾ? ಸೊ ಫಿಸಿಕಲ್ ಎನರ್ಜಿಲಿ ಕಾಲ ಕಳೀತಾ ಇದ್ರೆ ಏನಾಯ್ತು? ಸೊ ಊಟ ಮಾಡ್ತೀರಾ, ಕೆಲಸ ಮಾಡ್ತೀರಾ, ಹೊಟ್ಟೆ ಖಾಲಿ ಆಗತ್ತೆ, ಮತ್ತೆ ಹೊಟ್ಟೆ ಹಸಿಯುತ್ತೆ, ಮತ್ತೆ ತಿನ್ಬೇಕು. ಇದು ಲಿಮಿಟೆಡ್ ಆಗೋಯ್ತು. ಮೈಂಡ್ ಪವರ್ ಅಂದಾಗ ಇದು ಒಂದು ಅಗಾಧವಾದ ಶಕ್ತಿ ಇದೆ ಮೈಂಡ್ ಅಲ್ಲಿ ಕೂಡ. ಓಕೆ, ಮನಸ್ಸಿನ ಶಕ್ತಿ ಬಳಸ್ಕೊಂಡು ಏನ್ ಬೇಕಾದ್ರೂ ಅಚೀವ್ ಮಾಡೋಂಥದ್ದು. ಸೊ ಇದು ಹ್ಯೂಮನ್ ಪವರ್ ಇದು. ಅಂಡ್ ದೆರ್ ಇಸ್ ಅ ನೆಕ್ಸ್ಟ್ ಲೆವೆಲ್ ಆಫ್ ಎನರ್ಜಿ. ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಕಾಸ್ಮಿಕ್ ಎನರ್ಜಿ. ಕಾಸ್ಮಿಕ್, ವಿಶ್ವ ಶಕ್ತಿ, ಸ್ಪಿರಿಚುವಲ್ ಎನರ್ಜಿ. ನಾವು ದೇವ್ರಂತ ಕರಿಬೋದು ಅದನ್ನ, ಅಥವಾ ಒಂದು ಏನೋ ಡಿವೈನ್ ಶಕ್ತಿ ಅಂತ ಕರಿಬಹುದು, ವಿಶ್ವ ಶಕ್ತಿ ಅಂತ ಕರಿಬಹುದು. ಅರ್ಥ ಆಗ್ತಾ ಇದೆಯಾ? ಪ್ರಕೃತಿಯ ಶಕ್ತಿ ಅಂತ ಕರಿಬಹುದು. ಸೊ ಈ ಶಕ್ತಿ, ಈ ಪ್ರಕೃತಿಯ ಶಕ್ತಿ, ಡಿವೈನ್ ಎನರ್ಜಿನ ಯಾರು ಕನೆಕ್ಟ್ ಆಗ್ತಾರೆ, ರಿಸೀವ್ ಮಾಡ್ಕೊಳ್ತಾರೆ, ಅದನ್ನ ಯಾರು ಪಡ್ಕೊಳಕ್ಕೆ ಗೊತ್ತಾಗುತ್ತೆ, ಕಲ್ತಿರ್ತಾರೆ, ಅವರು ಈ ಬ್ರಹ್ಮಾಂಡದಲ್ಲಿ, ಈ ಒಂದು ಮನುಷ್ಯ ಜೀವನದಲ್ಲಿ ಅವ್ರು ಏನ್ ಮಾಡ್ತಾರೆ? ದೊಡ್ಡ ದೊಡ್ಡ ಸಾಧನೆಗಳು, ದೊಡ್ಡ ದೊಡ್ಡ ಒಂದು ಅಚೀವ್ಮೆಂಟ್ಸ್ ಹೆಸರನ್ನ ಮಾಡ್ತಾರೆ, ರೈಟ್? ಜಸ್ಟ್ ಲಿಟಲ್ ಎಫರ್ಟ್ ಇಂದ ಬಿಗ್ ಮಾನ್ಯುಮೆಂಟಲ್ ಅಚೀವ್ಮೆಂಟ್ಸ್ ಮಾಡ್ತಾರೆ. ಅದೆಲ್ಲ ಹೆಂಗ್ ಸಾಧ್ಯ ಆಗತ್ತೆ? ಜಸ್ಟ್ ಅನ್ಕೊಳ್ತಾರೆ, ಎಷ್ಟೊಂದು ದೊಡ್ಡ ದೊಡ್ಡ ಸಾಧನೆ ಮಾಡ್ತಾರೆ. ಅದಕ್ಕೆಲ್ಲ ಏನ್ ಸಿಕ್ಕಿರುತ್ತೆ ಅವ್ರಿಗೆ? ಯೂನಿವರ್ಸ್ ಬ್ಲೆಸ್ಸಿಂಗ್ ಸಿಕ್ಕಿರುತ್ತೆ. ಯೂನಿವರ್ಸ್ ಇಂದ ಶಕ್ತಿ ಪಡ್ಕೊಂಡಿರ್ತಾರೆ. ಮಹಾನ್ ವ್ಯಕ್ತಿಗಳು, ಮಹಾನ್ ಸಾಧನೆ ಮಾಡಿರೋಂಥವ್ರು, ಅವರೆಲ್ಲ ಏನು? ಯೂನಿವರ್ಸ್ ಎನರ್ಜಿನ ಕನೆಕ್ಟ್ ಮಾಡ್ಕೊಳ್ತಾರೆ, ರೈಟ್? ಸೊ ದಟ್ ಈಸ್ ವೈ ಈ ಯೂನಿವರ್ಸ್ ಶಕ್ತಿನ ಯಾರು ಅನ್ಲಾಕ್ ಮಾಡ್ಕೊಳ್ತಾರೆ, ಟ್ಯಾಪ್ ಮಾಡ್ಕೊಳ್ತಾರೆ, ಆ ಎನರ್ಜಿನ ಯಾರು ಪಡ್ಕೊಳ್ಳೋದು ಕಲ್ತ್ಕೊಂಡ್ಬಿಡ್ತಾರೆ, ಇಟ್ಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅದ್ಭುತವಾದ ಒಂದು ಎನರ್ಜಿ ಅದು, ಶಕ್ತಿ ಅದು. ಅಂಡ್ ಅದನ್ನ ಪಡ್ಕೊಂಡು ಅದನ್ನ ಬಳಸಕ್ ಶುರು ಮಾಡ್ಕೊಂಡ್ರೆ ಎಂಥ ವರ್ಕ್ಸು, ಎಂಥ ಕೆಲಸಗಳು, ಎಂಥ ಒಂದು ಇದಿದ್ರು ಕೂಡ ಆರಾಮ್ಸೆ ಈಸಿಲಿ, ಅದೇನು ಅನ್ಸದೇ ಇಲ್ಲ, ಆರಾಮ್ಸೆ ಈಸಿಯಾಗಿ ಅಚೀವ್ ಮಾಡಕ್ ಸಾಧ್ಯ ಆಗುತ್ತೆ, ಪಡ್ಕೊಳಕ್ ಸಾಧ್ಯ ಆಗುತ್ತೆ, ಕಂಪ್ಲೀಟ್ ಮಾಡಕ್ ಸಾಧ್ಯ ಆಗುತ್ತೆ, ಸಾಧನೆಗಳನ್ನ ಮಾಡಕ್ ಸಾಧ್ಯ ಆಗುತ್ತೆ. ಬಿಕಾಸ್ ಆಫ್ ದ ಯೂನಿವರ್ಸಲ್ ಎನರ್ಜಿ ಬ್ಲೆಸ್ಸಿಂಗ್. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ 3 ಟೈಪ್ಸ್ ಆಫ್ ಎನರ್ಜಿ ಅರ್ಥ ಮಾಡ್ಕೊಳ್ತಾ ಇದ್ರೆ ಎಲ್ಲರೂ. ಒಂದು ಫಿಸಿಕಲ್ ಎನರ್ಜಿ, ದೈಹಿಕ ಶಕ್ತಿ. ಸೊ ಮ್ಯಾಕ್ಸಿಮಮ್ ಪೀಪಲ್ ಅದರಲ್ಲೇ ಕಳೆಯೋದು. ಕೆಲವು ವ್ಯಕ್ತಿಗಳು, ಒಂದು 10% ಅನ್ಕೊಳ್ಳಿ, ಅವ್ರು ಏನ್ ಮಾಡ್ತಾರೆ? ಮೈಂಡ್ ಪವರ್ನ ಬಳಸ್ತಾರೆ. ಮೆಂಟಲ್ ಎನರ್ಜಿ, ಮೈಂಡ್ ಪವರ್. ಲಿಮಿಟೆಡ್, ವೆರಿ ಫ್ಯೂ ಪೀಪಲ್ ಅಷ್ಟೇ ಏನ್ ಮಾಡ್ತಾರೆ? ದೇ ಟ್ಯಾಪ್ ಇನ್ ಟು ದ ಯೂನಿವರ್ಸಲ್ ಎನರ್ಜಿ, ರೈಟ್? ಡಿವೈನ್ ಎನರ್ಜಿನ ಪಡ್ಕೊಳ್ಳೋದಕ್ಕೆ ಕಲ್ತ್ಕೊಂಡಿರ್ತಾರೆ ಅವರು. ಅರ್ಥ ಆಗ್ತಾ ಇದೆಯಾ? ಆರ್ ಯು ಆಲ್ ವಿತ್ ಮೀ? ಅರ್ಥ ಆಗ್ತಾ ಇದೆಯಾ ಎಷ್ಟು ಜನಕ್ಕೆ? ಎಸ್? ಸೊ ಆ ಒಂದು ಇನ್ನರ್ ಪವರ್, ನಮ್ಮಲ್ಲಿ ಇರ್ತಕ್ಕಂಥ ಇನ್ನರ್ ಪವರು, ಅಥವಾ ಯೂನಿವರ್ಸಲ್ ಎನರ್ಜಿ, ಡಿವೈನ್ ಎನರ್ಜಿ, ಅಥವಾ ಕಾಸ್ಮಿಕ್ ಎನರ್ಜಿನ ನಾವು ಪಡ್ಕೋಬೇಕು, ಅಥವಾ ಅದನ್ನ ರಿಸೀವ್ ಮಾಡ್ಕೋಬೇಕು, ಕನೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಆಗಂತದ್ದು ನಮ್ಮ 7 ಚಕ್ರ, 7 ಚಕ್ರವನ್ನ ಅನ್ಲಾಕ್ ಮಾಡೋದ್ರಿಂದ, ಆಕ್ಟಿವೇಟ್ ಮಾಡೋದ್ರಿಂದ, ಜಾಗೃತಿಗೊಳಿಸೋದ್ರಿಂದ ವಿ ಕ್ಯಾನ್ ಕನೆಕ್ಟ್ ಟು ದ ಯೂನಿವರ್ಸಲ್ ಪವರ್, ರೈಟ್? ಯೂನಿವರ್ಸಲ್ ಪವರ್. ಸೊ ಇವತ್ತು ನಾವು ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ನಾನು ಅವಾಗ್ಲೇನೆ ಹೇಳಿದೆ, ಅನ್ಫಾರ್ಚುನೇಟ್ಲಿ ನೋಡಿ, ವರ್ಷಾನ್ಗಟ್ಲೆ ಸ್ಕೂಲು ಕಾಲೇಜ್ ಎಲ್ಲ ಕಲ್ತಿದ್ರು ಕೂಡ ಎಲ್ಲೂ ಕೂಡ ಎನರ್ಜಿ ಬಗ್ಗೆ, ಅಥವಾ ನಮ್ಮ ಚಕ್ರಗಳ ಬಗ್ಗೆ, ಮೈಂಡ್ ಪವರ್ ಬಗ್ಗೆ ಎಲ್ಲ ತುಂಬಾ ಹೇಳ್ಕೊಡೋದು ಕಡಿಮೆನೆ, ವೆರಿ ಲೆಸ್, ಎಲ್ಲೂ ಹೇಳ್ಕೊಡೋದಿಲ್ಲ. ಬಟ್ ವಿ ಆರ್ ಆಲ್ ವೆರಿ ಬ್ಲೆಸ್ಡ್. ಇದನ್ನೆಲ್ಲ ನಾವು ತಿಳ್ಕೊಳ್ತಾ ಇದೀವಿ, ಕಲಿತಾ ಇದೀವಿ, ಅರ್ಥ ಮಾಡ್ಕೊಳ್ತಾ ಇದೀವಿ. ಅರ್ಥ ಆಗ್ತಾ ಇದೆಯಾ? ಸೊ ವಿ ಆರ್ ಆಲ್ ಬ್ಲೆಸ್ಡ್. ನಾವು ಈ 7 ಚಕ್ರ ಅಥವಾ ಕುಂಡಲಿನಿ ಅಥವಾ ಎನರ್ಜಿ ಬಗ್ಗೆ ಎಲ್ಲ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇದೆ, ರೈಟ್? ಸೊ ಎಷ್ಟು ಜನಕ್ಕೆ ಅನ್ಸುತ್ತೆ, ಹೌದು ಸರ್, ಸ್ಕೂಲು ಕಾಲೇಜ್ ಕಲ್ತಿಲ್ಲ, ಬಟ್ ಇವಾಗಂತೂ ಕಲಿತಾ ಇದೀವಿ, ತಿಳ್ಕೊಳ್ತಾ ಇದೀವಿ. ಗೀತಾ ಅವರೇ, ಯೂಟ್ಯೂಬ್ ಅಲ್ಲಿ ಇದೆ, ಹೋಗಿ ಯೂಟ್ಯೂಬ್ ಅಲ್ಲಿ ಇದೆ, ಮಕ್ಕಳ ಪ್ರೋಗ್ರಾಮು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಯೂಟ್ಯೂಬ್ ಅಲ್ಲಿ ಇದೆ, ಹೋಗಿ ಯೂಟ್ಯೂಬ್ ಚಾನಲ್ಗೆ ಹೋಗಿ, ನಂದು ಸಿಗುತ್ತೆ, ಡೋಂಟ್ ವರಿ.
ಈಗಿನ ಸೆಷನ್ ಬಗ್ಗೆ ಫೋಕಸ್ ಮಾಡಿ. ಯೂಟ್ಯೂಬ್ ಚಾನಲ್ ಲಿಂಕ್ ಸಿಗುತ್ತೆ, ಗ್ರೂಪ್ ಅಲ್ಲಿ ಹಾಕ್ತಾರೆ ಟೀಮ್ ಇಂದ. ಯು ಕ್ಯಾನ್ ಫಾಲೋ ಮೈ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮು, ವಾಟ್ಸಪ್ ಚಾನಲ್, ಸ್ಟೇಟಸ್ ಇದನ್ನೆಲ್ಲ ಫಾಲೋ ಮಾಡಿ. ಸಾಕಷ್ಟು ನಿಮಗೆ ನಾಲೆಜ್, ಇನ್ಸ್ಪಿರೇಷನ್ ಪ್ರತಿಯೊಂದು ಸಿಗ್ತಾ ಇರುತ್ತೆ. ಯು ಕ್ಯಾನ್ ಆಲ್ ಫಾಲೋ ಮಿ ಆನ್ ಆಲ್ ದೀಸ್ ಪ್ಲಾಟ್ಫಾರ್ಮ್ಸ್, ಸೋಷಿಯಲ್ ಮೀಡಿಯಾ, ರೈಟ್? Yes. Yes. ಸೊ ನಮ್ಮ ಇನ್ನರ್ ಪವರ್ ಜಾಗೃತಿಗೊಳಿಸುವಂಥದ್ದು ವಿತ್ 7 ಚಕ್ರ, 7 ಚಕ್ರ ಸಿಸ್ಟಮ್ ಇಂದ ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ವಾಟ್ ಆರ್ ಚಕ್ರ? ಏನು 7 ಚಕ್ರ ಅಂತ ಹೇಳಿದ್ರೆ ವಾಟ್ ಆರ್ ಚಕ್ರ? ಸೊ ಕ್ಯಾನ್ ಎನಿಬಡಿ ಆನ್ಸರ್? ಕ್ಯಾನ್ ಎನಿಬಡಿ ಟೆಲ್? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಇಲ್ಲ ಯಾರಾದ್ರೂ ಒಂದಿಬ್ರು ಅನ್ಮ್ಯೂಟ್ ಮಾಡಿ ಕೂಡ ಹೇಳಿ. It's the glands, 7 glands in our body. First one, ಮೂಲಾಧಾರ ಚಕ್ರ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಐ ಆಮ್ ನಾಟ್ ಆಸ್ಕಿಂಗ್ ಯಾವ್ಯಾವ್ದು ಅಂತ ಕೇಳ್ತಾ ಇಲ್ಲ. 7 ಚಕ್ರ ಅಂದ್ರೆ ಏನು ಅಂತ ಕೇಳ್ತಾ ಇಲ್ಲ. ಎನರ್ಜಿ ಸೆಂಟರ್ಸ್ ಅವೆಲ್ಲ ನಮ್ಮ ಬಾಡಿ ಎನರ್ಜಿ ಇದಾಗುತ್ತೆ ಸರ್, ಕ್ರಿಯೇಟ್ ಆಗುತ್ತೆ. ಸೊ ಅದು ಜಾಗೃತಿ ಶಕ್ತಿ ಎಷ್ಟು ಶಕ್ತಿ ಕೇಂದ್ರ. ಸೂಪರ್ ಸೂಪರ್ ಸೂಪರ್, ವೆರಿ ಗುಡ್, ವೆರಿ ನೈಸ್. ಎಸ್, ಸೊ ಅರ್ಥ ಮಾಡ್ಕೊಳ್ಳೋಣ. ಕರೆಕ್ಟ್, ಮೋಸ್ಟ್ ಆಫ್ ದೆಮ್ ಯಾರ್ಯಾರೆಲ್ಲ ಹೇಳಿದ್ರಿ? ರೈಟ್. ಸೊ ಏನು ವಾಟ್ ಆರ್ 7 ಚಕ್ರ? 7 ಚಕ್ರಗಳು ನಮ್ಮ ದೇಹದಲ್ಲಿ. ಅರ್ಥ ಮಾಡ್ಕೊಳ್ಳೋಣ, ವಾಟ್ ಆರ್ 7 ಚಕ್ರ, ರೈಟ್? ಸೊ 7 ಚಕ್ರ ಯಾವುದು ಅನ್ನೋದನ್ನ ಆಮೇಲೆ ಮತ್ತೆ ಇನ್ನ ಡೀಪ್ ಆಗಿ ಕಲಿಯೋಣ. ಬಟ್ ಅದಕ್ಕಿಂತ ಮೊದಲು ಅರ್ಥ ಮಾಡ್ಕೊಳ್ಳಿ, ವಾಟ್ ಆರ್ ಚಕ್ರ? ಏನು ಚಕ್ರಗಳಂದ್ರೆ? ಚಕ್ರ ಅಂದಾಗ ಸಂಸ್ಕೃತದಲ್ಲಿ ವೀಲ್, ಇಂಗ್ಲಿಷ್ ಅಲ್ಲಿ ಅದನ್ನ ವೀಲ್ ಅಂತ ಕರೀತಾರೆ. ವೀಲ್ ಅಂದ್ರೆ ಏನು? ವೀಲ್ ಅಂದ್ರೆ ಒಂದು ಸರ್ಕಲ್ ಅಥವಾ ರೌಂಡ್ ಆಗಿ ತಿರುಗಂತ ಒಂದು ವೀಲ್ ಅಥವಾ ಚಕ್ರ ಅಂತ ನಾವು ಸಂಸ್ಕೃತದಲ್ಲಿ ಪದ ಆಗಿರೋಂಥದ್ದು. ಸೊ ವೀಲ್ ಅಥವಾ ಸರ್ಕಲ್. ಸೊ ಸರ್ಕಲ್ ಅಂದ್ರೆ ಏನ್ ಅರ್ಥ? ಸರ್ಕಲ್ ಅಂದ್ರೆ ಜಂಕ್ಷನ್ ಅಂತಾನು ಕರೀಬಹುದು. ಏನ್ ಜಂಕ್ಷನ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಉದಾಹರಣೆ ಕೊಡ್ತೇನೆ ನೋಡಿ, ಅರ್ಥ ಮಾಡ್ಕೊಳ್ಳಿ ಕ್ಲೀನ್ ಆಗಿ. ಸೊ ಇವಾಗ ನಿಮ್ಮ ಊರಲ್ಲಿ, ನಿಮ್ಮ ಸಿಟಿ, ನೀವೆಲ್ಲಿ ಇದ್ದೀರಾ, ಸಿಟಿನಲ್ಲಿ ಯಾವ್ದಾದ್ರು ಮೇನ್ ಜಂಕ್ಷನ್ ಇರುತ್ತೆ ಗೊತ್ತಾ? ಮೇನ್ ಸರ್ಕಲ್ ಇರುತ್ತೆ. ಸೌತ್ ಎಂಡ್ ಸರ್ಕಲ್ ಅರ್ಥ ಆಗ್ತಾ ಇದೆಯಾ? ಸೌತ್ ಎಂಡ್ ಸರ್ಕಲ್ ಅಥವಾ ಇನ್ನೊಂದು ಯಾವ್ದೋ ಸರ್ಕಲ್, ಈ ತರ ಎಲ್ಲ ಸರ್ಕಲ್ಸ್ ಇರುತ್ತಲ್ವಾ? ಏನ್ ಸರ್ಕಲ್ ಅಲ್ಲಿ? ಯಾಕೆಂದ್ರೆ ಒಂದು 4-5 ರೋಡ್ಗಳೆಲ್ಲ ಬಂದು ಒಂದು ಕಡೆ ಏನಾಗತ್ತೆ, ಕ್ರಾಸ್ ಓವರ್ ಆಗತ್ತೆ, ಸೇರುತ್ತೆ, ರೈಟ್? ಓವರ್ಲ್ಯಾಪ್ ಆಗತ್ತೆ. ಅರ್ಥ ಆಗ್ತಾ ಇದೆಯಾ? ಅಬ್ಸರ್ವ್ ಮಾಡಿದ್ದೀರಾ? ನಿಮ್ಮ ಊರಲ್ಲಿ ಯಾವ್ದಾದ್ರು ಸರ್ಕಲ್ಸ್ ಇದೆಯಾ? ಅಲ್ಲೇನಾಗತ್ತೆ ಹೇಳಿ, 2, 3, 4, 5 ರೋಡ್ಗಳು ಬಂದು ಕನೆಕ್ಟ್ ಆಗುತ್ತೆ, ಜಾಯಿನ್ ಆಗುತ್ತೆ, ಪಾಸ್ ಆಗತ್ತೆ, ರೈಟ್? ಸೊ ಅದಕ್ಕೆ ಸರ್ಕಲ್ ಅಂತ ಕರಿತೀವಿ ನಾವು. ಯಾಕೆ? 2, 3, 4, 5 ರೋಡ್ಗಳು ಬಂದು ಒಂದೇ ಕಡೆ ಏನಾಗುತ್ತೆ, ಇಂಟರ್ ಜಂಕ್ಷನ್ ಆಗತ್ತೆ. ಸೊ ಅದು ಸರ್ಕಲ್ ಆಗ್ಬಿಡುತ್ತೆ. ಅಲ್ಲೇನಾಗತ್ತೆ, ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಸಿಗ್ನಲ್ ಇಲ್ಲ ಅಲ್ಲಿ, ಪೊಲೀಸ್ ಇಲ್ಲ ಅಲ್ಲಿ ಅಂದ್ರೆ ಅರ್ಥ ಏನಾಯ್ತು? ಸಖತ್ತು ಕಿಯಾಸ್ ಆಗ್ಬಿಡುತ್ತೆ, ಲಾಕ್ ಆಗ್ಬಿಡ್ತೀರಾ, ಅಂಡ್ ಸಖತ್ ಟ್ರಾಫಿಕ್ ಆಗಿ ಏನಾಗುತ್ತೆ, ಗಂಟೆಗಟ್ಟಲೆ ನಿಂತ್ಕೋಬೇಕಾಗತ್ತೆ. ಆಗಿದೆಯಾ ಈ ತರ? ಆಗಿದೆಯಾ? ಸೊ ಅರ್ಥ ಮಾಡ್ಕೊಳ್ಳೋಣ. ಸೊ ಒಬ್ಬ ಟ್ರಾಫಿಕ್ ಪೊಲೀಸ್ ಇದ್ದಾಗ ಅಥವಾ ಸಿಗ್ನಲ್ಸ್ ಇದ್ದಾಗ ಏನಾಯ್ತು, ಸೊ ಕ್ಲೀನ್ ಆಗಿ ಸ್ಮೂತ್ ಆಗಿ ಒಂದು ಫ್ಲೋ ನಡೆಯುತ್ತೆ, ವೆಹಿಕಲ್ಸ್ ಪಾಸ್ ಆಗುತ್ತೆ. ಸಿಮಿಲರ್ಲಿ ನಮ್ಮ ದೇಹದಲ್ಲಿ ಕೂಡ
channels. We call it as energy channel. ಶಕ್ತಿ ಹರಿಯಂತ ಒಂದು ನಾಡಿಗಳು. ಓಕೆ, ಶಕ್ತಿ ಹರಿಯೋ ಅಂತ ಒಂದು ನಾಡಿಗಳು, ಎನರ್ಜಿ ಚಾನೆಲ್ಸ್ ಅಂತ ಕರಿತೀವಿ. ಅದು ದೇಹದಲ್ಲಿ ಹರಿತಾ ಇರುತ್ತೆ. ಓಕೆ, ಸೊ ನಮ್ಗೆ ಕಾಣಿಸೋದಿಲ್ಲ. ನೀವು ಸೈಂಟಿಫಿಕ್ ಆಗಿ ಅದನ್ನ ಹುಡುಕ್ತೀನಿ, ಆಪರೇಷನ್ ಮಾಡಿ ಬಾಡಿನ ಎಲ್ಲ ತೆಗೆದು ಪಾರ್ಟ್ ಬೈ ಪಾರ್ಟ್ ನೋಡ್ತೀನಿ ಅಂದ್ರೆ ಅದು ಕಾಣೋದಿಲ್ಲ. ಅದು ಅರ್ಥ ಆಗ್ತಾ ಇದೆಯಾ? ಸೊ ಇಟ್ಸ್ ಆಸ್ಟ್ರಲ್ ಬಾಡಿ. ಆಸ್ಟ್ರಲ್ ಬಾಡಿ ಪ್ರಕಾರ ಅದೇನಾಗುತ್ತೆ, ನಮ್ಮ ಬಾಡಿನಲ್ಲಿ ಎನರ್ಜಿ ಫ್ಲೋ, ಸೋಲ್ ಅಂತಾನು ಕರಿತೀವಲ್ವಾ, ಸೊ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಓಕೆ, ಸೊ ಈ ಚಕ್ರ ಏನಪ್ಪಾ ಅಂತ ಹೇಳಿದ್ರೆ, ಈ ಚಕ್ರ ನಮ್ಮ ಒಂದು ಎನರ್ಜಿನ ಏನ್ ಮಾಡುತ್ತೆ, ಫ್ರೀ ಆಗಿ ಫ್ಲೋ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಫ್ರೀ ಆಗಿ ಫ್ಲೋ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಶಕ್ತಿಯ ಕೇಂದ್ರವಾಗಿರುತ್ತೆ. ಶಕ್ತಿಯ ಕೇಂದ್ರವಾಗಿರುತ್ತೆ. ನಿಮ್ಗೆ ಇನ್ನೂ ಉದಾಹರಣೆ ಕೊಡ್ಬೇಕಂದ್ರೆ, ಈಗ ನಿಮ್ಮ ಒಂದು ಮೇನ್ ಜಂಕ್ಷನ್, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ ಶರಾವತಿ ನದಿ ಹತ್ರನೋ, ಅಲ್ಲಿ ಜೋಗ್ ಫಾಲ್ಸ್ ಹತ್ರ ಅಥವಾ ರಾಯಚೂರ್ ಹತ್ರ ಶಕ್ತಿ ಕೇಂದ್ರ, ಅಲ್ಲಿಂದ ರೈಟ್ ಬೇರೆ ಬೇರೆ ಕಡೆಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಿ ದೊಡ್ಡ ದೊಡ್ಡ ಒಂದು ಹೈ ಎಕ್ಸ್ಟೆನ್ಷನ್ ವೈರ್ ಅಲ್ಲಿ ಹರಿದು ಬಿಡ್ತಾರೆ. ಸೊ ಅದೆಲ್ಲ ನಿಮ್ಗೆ ಡೈರೆಕ್ಟ್ ಅಷ್ಟೇ ದೊಡ್ಡ ವೈರ್ ಇಂದ ನಿಮ್ ಮನೆಗೆ ಡೈರೆಕ್ಟ್ ಆಗಿ ಬಂದ್ಬಿಡುತ್ತಾ? ನೋ, ರೈಟ್? ಬಂದ್ರೆ ಏನಾಗುತ್ತೆ, ಎಲ್ಲ ಐಟಮ್ಸ್ ಎಲ್ಲ ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ಅದನ್ನೇನ್ ಮಾಡ್ತಾರೆ, ಅದನ್ನೆಲ್ಲ ಬಂದು ಒಂದು ಮೇನ್ ಏನಿರುತ್ತೆ ನಿಮಗೆ ಅಲ್ಲಿ ಎಲೆಕ್ಟ್ರಿಸಿಟಿಯ ಒಂದು ಜಂಕ್ಷನ್ ಇರುತ್ತೆ. ಓಕೆ, ಪವರ್ ಪಾಯಿಂಟ್ ಸ್ಟೇಷನ್ ಇರುತ್ತೆ. ಅಲ್ಲಿಂದ ಏನಾಗುತ್ತೆ, ಎಲ್ಲ ಏರಿಯಾಗಳಿಗೆ, ಸಿಟಿಗಳಿಗೆ, ಎಲ್ಲ ಏರಿಯಾಗಳಿಗೆ ಎನರ್ಜಿ ಪಾಸ್ ಆಗುತ್ತೆ. ಸೊ ಎನರ್ಜಿ ಪಾಸ್ ಆದಾಗ, ಆ ಒಂದು ಎಲೆಕ್ಟ್ರಿಸಿಟಿ ಪಾಸ್ ಆದಾಗ ನಿಮ್ಮ ಏರಿಯಾದಲ್ಲೂ ಒಂದೇನಿರುತ್ತೆ, ನಿಮ್ಮ ಏರಿಯಾದಲ್ಲಿ ನಿಮ್ಮ ರೋಡಲ್ಲಿ ಏನಿರುತ್ತೆ ನೋಡಿದೀರಾ, ಜಂಕ್ಷನ್ ಬಾಕ್ಸ್ ಇರುತ್ತೆ ನೋಡಿದೀರಾ ಎಲೆಕ್ಟ್ರಿಸಿಟಿದು. ಸೊ ಅಲ್ಲಿಂದ ಏನಾಗುತ್ತೆ, ನಿಮ್ಮ ಮನೆಗೆ, ನಿಮ್ಮ ಈಚ್ ಇಂಡಿವಿಜುವಲ್ ಮನೆಗೆ ವೈರ್ ಬಂದಿರುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಏನಿರುತ್ತೆ, ಅಬ್ಸರ್ವ್ ಮಾಡಿದ್ದೀರಾ, ಏನಿರುತ್ತೆ ಮನೆಯಲ್ಲಿ? ಮೀಟರ್ ಇರುತ್ತೆ, ಕರೆಕ್ಟ್. ಹಾ, MCB ಇರುತ್ತೆ, ಫ್ಯೂಸ್ ಇರುತ್ತೆ, ಕರೆಕ್ಟ್. ಸೊ ಹಾ 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 ಸೊ MCB ಇರುತ್ತೆ, ಅಥವಾ ಫ್ಯೂಸ್ ಇರುತ್ತೆ, ಮೀಟರ್ ಇರುತ್ತೆ. ಅದೆಲ್ಲ ಒಂದು ರೀಡಿಂಗ್ಗೆ ಎಷ್ಟು ಎನರ್ಜಿ ಫ್ಲೋ ಆಗ್ತಾರೆ, ಎಷ್ಟು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗೋದಕ್ಕೆ. ಬಟ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಂದು ಆ ಎನರ್ಜಿ ಪಾಸ್ ಆದಾಗ, ಎಲೆಕ್ಟ್ರಿಸಿಟಿ ಪಾಸ್ ಆದಾಗ, ಓಕೆ, ಸೊ ಮನೆಯ ವೈರ್ ಎಷ್ಟು ದಪ್ಪ ಇದೆ, ಮನೆಯ ವೈರ್ ಕೆಪಾಸಿಟಿ ಎಷ್ಟಿದೆ, ಅಷ್ಟು ಎಲೆಕ್ಟ್ರಿಸಿಟಿ ಬಂದ್ರೆ ಮಾತ್ರ ಆ ವೈರ್ ಉಳಿಯುತ್ತೆ. ಟ್ಯೂಬ್ಲೈಟ್ ಅಥವಾ ಇನ್ನೊಂದು ಅಥವಾ ಫ್ರಿಡ್ಜ್ ಅಥವಾ ಟಿವಿ ಅದು ಉಳಿಯುತ್ತೆ, ಅಂದ್ರೆ ಕ್ಲೀನ್ ಆಗಿ ವರ್ಕ್ ಆಗುತ್ತೆ. ಇಫ್ ಇನ್ ಕೇಸ್ ಆ ವೈರ್ ಕೆಪಾಸಿಟಿಗಿನ ಎನರ್ಜಿ ಫ್ಲೋ ಜಾಸ್ತಿ ಆದ್ರೆ ಏನಾಯ್ತು, ವೈರ್ ಏನಾಗುತ್ತೆ, ಬರ್ನ್ ಆಗ್ಬೋದು, ಇನ್ಸ್ಟ್ರೂಮೆಂಟ್ ಏನಾಗ್ಬೋದು, ಬ್ಲಾಸ್ಟ್ ಆಗ್ಬೋದು. ಆಗುತ್ತಾ? ಆಗಿದೆಯಾ ನಿಮ್ಮ ಮನೇಲಿ ಯಾವತ್ತಾದ್ರೂ, ಅಥವಾ ನಿಮ್ಮ ಏರಿಯಾದಲ್ಲಿ ಯಾವತ್ತಾದ್ರೂ ನೋಡಿದ್ದೀರಾ, ಅಬ್ಸರ್ವ್ ಮಾಡಿದ್ದೀರಾ? ಸುತ್ತಮುತ್ತ ಎಲ್ಲ ಹೈ ಫ್ಲೋ ಬಂದು, ಹೈ ಎನರ್ಜಿಟಿ ಬಂದು, ಹೈ ಎಲೆಕ್ಟ್ರಿಸಿಟಿ ಬಂದು ಫ್ಲಕ್ಚುಯೇಟ್ ಆಗಿ ಬರ್ನ್ ಆಗಿರೋಂಥದ್ದು. ಸೊ ಅದೇ ತರ ಹೈ ಎನರ್ಜಿ, ಹೈ ಎಲೆಕ್ಟ್ರಿಸಿಟಿ ಬೇಕಂದ್ರೆ ಆ ವೈರ್ನ ಕೆಪಾಸಿಟಿ ಜಾಸ್ತಿ ಆಗಬೇಕು. ಆ ವೈರ್ನ ಕೆಪಾಸಿಟಿ ಏನಾಗಬೇಕು, ಜಾಸ್ತಿ ಆಗ್ಬೇಕು. ಸೊ ಅರ್ಥ ಮಾಡ್ಕೊಳ್ಳೋಣ, ಈಗ ಯೂನಿವರ್ಸ್ ಕೂಡ ಒಂದು ದೊಡ್ಡ ಒಂದು ಎನರ್ಜಿ ಸೆಂಟರ್, ಅದು ಎನರ್ಜಿ ಸೋರ್ಸ್. ಅದು ಆ ಯೂನಿವರ್ಸ್ ನಾವು ಎನರ್ಜಿ ಪಡ್ಕೋಬೇಕಂತ ಹೇಳಿದ್ರೆ, ಸೊ ಸುಮ್ಮನೆ ಪ್ರೇ ಮಾಡಿ ದೇವ್ರೆ 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 ನನಗೆಲ್ಲ ಬೇಕು, ನನಗೆಲ್ಲ ಅಚೀವ್ಮೆಂಟ್ ಆಗಬೇಕು, ನಾನು ಸಾಧನೆ ಮಾಡಬೇಕು ಅಂತ ಪ್ರೇ ಮಾಡ್ಬಿಟ್ರೆ ಆಗೋದಿಲ್ಲ. ವಿ ಹ್ಯಾವ್ ಟು ಅನ್ಲಾಕ್ ಅವರ್ ಎನರ್ಜಿ. ನಮ್ಮ ಎನರ್ಜಿ ಸೆಂಟರ್ಸ್ ನ, ಎನರ್ಜಿ ಚಾನೆಲ್ಸ್ ನ ನಾವೇನ್ ಮಾಡ್ಕೋಬೇಕು, ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೋಬೇಕು. ರೈಟ್? ನಮ್ಮ ಎನರ್ಜಿ ಸೆಂಟರ್ಸ್, ನಮ್ಮ ಎನರ್ಜಿ ಚಾನೆಲ್ಸ್ ನ ಕೆಪಾಸಿಟಿನ ಬೆಳೆಸ್ಕೋಬೇಕು. ಸೊ ಮಾಮೂಲಿ ವೈರ್ ಇದ್ರಾಗ ಏನಾಯ್ತು, ಸೊ ಸಣ್ಣದಾಗಿ ಬೇಕಾದಷ್ಟು ಅಷ್ಟೇ ಎಲೆಕ್ಟ್ರಿಸಿಟಿ ಬರುತ್ತೆ. ಬಟ್ ಅದೇ ನಾವು ಸ್ವಲ್ಪ ದಪ್ಪ ವೈರು, ಹೈ ಎಲೆಕ್ಟ್ರಿಸಿಟಿ ಬರೋ ತರ ನಮ್ಮ ವೈರ್ಸ್ ನ ಚೇಂಜ್ ಮಾಡ್ಕೊಂಡ್ರೆ, ಅಂದ್ರೆ ನಮ್ಮ ಎನರ್ಜಿ ಸೆಂಟರ್ಸ್, ಚಾನೆಲ್ಸ್ ನ ಇನ್ಕ್ರೀಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಎನರ್ಜಿ ಫ್ಲೋ ಕೂಡ ಅದೇ ತರ ಜಾಸ್ತಿ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ರೈಟ್? ಸೊ ಇನ್ಕ್ರೀಸ್ ಅವರ್ ಎನರ್ಜಿ ಚಾನೆಲ್ಸ್. ನಮ್ಮ ಎನರ್ಜಿ ಚಾನೆಲ್ಸ್ ಅಥವಾ ನಮ್ಮ ವೈರ್ ಕೆಪಾಸಿಟಿನ ಏನ್ ಮಾಡ್ಕೋಬೇಕು, ಬೆಳೆಸ್ಕೋಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ
ಈ ಸೆವೆನ್ ಚಕ್ರ ನಮ್ಮ ಒಂದು ಏನಾಗಿರುತ್ತೆ, ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ಒಂದು ಇಮೋಷನ್ಗೆ, ನಮ್ಮ ಮೈಂಡ್ಗೆ, ಸೈಕಾಲಜಿಕಲಿ ಪ್ರತಿಯೊಂದಕ್ಕೂ ಕನೆಕ್ಟ್ ಆಗಿರುತ್ತೆ. ಗೊತ್ತಿರೋದಿಲ್ಲ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಇದು ಯಾವುದು ನಿಮ್ಗೆ ಗೊತ್ತಿರೋದಿಲ್ಲ, ಅಥವಾ ಮೋಸ್ಟ್ ಆಫ್ ದಮ್ಗೆ ಗೊತ್ತಿರೋದಿಲ್ಲ. ಸೊ ವಿತ್ ಲಾಡ್ ಆಫ್ ಪ್ರಾಕ್ಟೀಸ್, ಸಾಕಷ್ಟು ಅಭ್ಯಾಸಗಳೊಂದಿಗೆ ನಾವು ಈ ಒಂದು ಚಕ್ರ ಅನುಭವ ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಅಥವಾ ಈ ಚಕ್ರವನ್ನ ಅನ್ಲಾಕ್ ಮಾಡಿದಾಗ, ಜನರಲಿ ಏನಾಗಿರುತ್ತೆ, ಒಬ್ಬ ಮನುಷ್ಯ, ನಾ ಹೇಳಿದ್ನಲ್ಲ, ಫಿಸಿಕಲ್ ಎನರ್ಜಿ ಮೇಲೆ ಬಾಳ್ತಾ ಇರ್ತಾರೆ, ಫಿಸಿಕಲ್ ಎನರ್ಜಿ ಅಷ್ಟೇನೆ ಯೂಸ್ ಮಾಡ್ತಾ ಇರ್ತಾರೆ ಅಂದಾಗ, ಇದೆಲ್ಲ ಏನಾಗಿರುತ್ತೆ, ತುಂಬಾ ಮೈನ್ಯೂಟ್ ಆಗಿ ಒಂದು ಎನರ್ಜಿ ಚಾನೆಲ್ಸ್ ಬದುಕೋದಿಕ್ಕೆ ಅಥವಾ ಜೀವಂತವಾಗಿರಕ್ಕೆ ಎಷ್ಟು ಎನರ್ಜಿ ಬೇಕೋ ಅಷ್ಟನ್ನು ಮಾತ್ರ ಯೂಸ್ ಮಾಡಿಕೊಂಡು ಅಷ್ಟೇ ಆಕ್ಟಿವ್ ಆಗಿರುತ್ತೆ. ಬಟ್ ಅದು ಲಾಕ್ ಆಗಿರುತ್ತೆ. ಸೊ ಯಾವಾಗ ನಾವು ನಮ್ಮ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ತೀವಿ, ಅನ್ಲಾಕ್ ಮಾಡ್ಕೊಳ್ತೀವಿ, ಅಥವಾ ಎನರ್ಜಿ ಚಾನೆಲ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ತೀವಿ, ಆಟೋಮೆಟಿಕಲಿ ನಮ್ಮ ಮೈಂಡ್ ಪವರ್ ಇರ್ಬೋದು ಅಥವಾ ಯೂನಿವರ್ಸಲ್ ಪವರ್ ಇರ್ಬೋದು, ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಹೈ ಎನರ್ಜಿ, ಹೈ ಲೆವೆಲ್ ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ರೈಟ್? ಸೊ ವಿ ಕಾಲ್ ದಿಸ್ ಎನರ್ಜಿ ಸಿಸ್ಟಮ್ ಅಥವಾ ಚಕ್ರ ಸಿಸ್ಟಮ್ ಅಂತ ನಾವು ಇದನ್ನ ತಿಳ್ಕೊಬಹುದು, ಅರ್ಥ ಮಾಡ್ಕೋಬಹುದು. ಕ್ಲಿಯರ್? ಅರ್ಥ ಆಗ್ತದೆ ಎಲ್ಲರಿಗೂ? ಸೊ ಇದು ಬ್ಲಾಕ್ ಆದಾಗ ಸಾಕಷ್ಟು ಜನ ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡ್ತಾರೆ. ಥ್ಯಾಂಕ್ ಯು, ನೈಸ್ ಎಕ್ಸ್ಪ್ಲನೇಷನ್ ಅಂತ ಹಾಕಿದ್ದಾರೆ BK ಅವರು. ಥ್ಯಾಂಕ್ ಯು. ಜಸ್ಟ್ ಮಾಡು, ಲೈಕ್ ಲಾಸ್ಟ್ ಬೆಂಚರ್ಗೂ ಅರ್ಥ ಆಗ್ಬೇಕು. ಯಾರೇ ಸಿಂಪಲ್ ಆಗಿ ಕಲಿಬೇಕಂತ ಜಾಯ್ನ್ ಆಗಿದ್ರು ಅವ್ರಿಗೆ ಅರ್ಥ ಆಗ್ಬೇಕು. ದಟ್ಸ್ ಮೈ ಇಂಟೆನ್ಷನ್. ಆ ರೀತಿ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಡ್ತೀನಿ. ಆಲ್ರೆಡಿ ಕಲ್ತಿರೋರಿಗೆಲ್ಲ ಸ್ವಲ್ಪ ಅನ್ನಿಸ್ಬೋದು, ಏನೋ ಸಿಂಪಲ್ ಆಗಿ ಅಥವಾ ಏನೋ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಬಟ್ ಎನಿವೇ, ಐ ವಾಂಟ್ ಟು ಮೇಕ್ ಶೋರ್ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ಹೇಳಿ. ಎಸ್, ಬೇಸಿಕ್ ಆಗಿ ಜನರಲ್ ನಾರ್ಮಲ್ ವ್ಯಕ್ತಿಗೂ ಅರ್ಥ ಆಗ್ಬೇಕಿದೆ. ದಟ್ಸ್ ಮೈ ಇಂಟೆನ್ಷನ್ ಅಷ್ಟೇ. ಥ್ಯಾಂಕ್ ಯು. ಎಸ್, ಲೆಟ್ಸ್ ಕಂಟಿನ್ಯೂ. ನೋಡಿ, 7 ಚಕ್ರಗಳಂದಾಗ ಬರ್ಕೊಳ್ಳಿ ಪ್ರತಿಯೊಬ್ರು. 7 ಚಕ್ರಗಳಂದಾಗ 7 chakras. Will understand 7 chakras ಯಾವ್ಯಾವುದು ಅಂತ ಹೇಳ್ಬಿಟ್ಟು. ಫಸ್ಟ್ ಏನು ಚಕ್ರ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಇದು ಎನರ್ಜಿ ಚಾನೆಲ್ಸ್, ಎನರ್ಜಿ ಸೆಂಟರ್. ಜನರಲಿ ಎಲ್ಲ ಏನಾಗಿರ್ತಾರೆ, ಫಿಸಿಕಲ್ ಎನರ್ಜಿ ಅಷ್ಟೇ ಸೀಮಿತವಾಗಿರ್ತಾರೆ. ಕೆಲವರು ಅಷ್ಟೇ ಮೈಂಡ್ ಪವರ್ ಬಳಸ್ತಾ ಇರ್ತಾರೆ. ಬಟ್ ಯೂನಿವರ್ಸಲ್ ಎನರ್ಜಿ ಅನ್ಲಾಕ್ ಮಾಡ್ಬೇಕಂದ್ರೆ ನಾವು ಅದು ಯಾವ್ದ್ರ ಮುಖಾಂತರ ಸಾಧ್ಯ? ಚಕ್ರ ಸಿಸ್ಟಮ್, ಎನರ್ಜಿ, ನಾಡಿಗಳು. ಚಕ್ರ ಸಿಸ್ಟಮ್ ಇದರಿಂದ ಸಾಧ್ಯ. ಕುಂಡಲಿನಿ ಜಾಗೃತಿಯಿಂದ ಸಾಧ್ಯ. ಸೊ ಆ ಎನರ್ಜಿ ಸೆಂಟರ್ಸ್ ಯಾವುದು, ಎನರ್ಜಿ ಚಾನೆಲ್ಸ್ ಯಾವುದು, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಬರ್ಕೊಳ್ಳಿ. ಮೊದಲನೇದಾಗಿ ರೂಟ್ ಚಕ್ರ ಅಂದ್ರೆ ಕನ್ನಡದಲ್ಲಿ ಮೂಲಾಧಾರ ಚಕ್ರ. ರೂಟ್ ಅಂದ್ರೆ ಮೂಲ. ಸೊ ಮೂಲಾಧಾರ ಚಕ್ರ ಕೆಳಗಡೆಯಿಂದ ಹೋಗ್ತಾ ಇದೀವಿ, ಕೆಳಗಡೆಯಿಂದ ನಾವು ತಿಳ್ಕೊಳ್ತಾ ಇದೀವಿ. ಎರಡನೇದು ಸ್ಯಾಕ್ರಲ್ ಚಕ್ರ ಅಂದ್ರೆ ಸ್ವಾಧಿಷ್ಠಾನ ಚಕ್ರ. ಬರ್ಕೊಳ್ಳಿ, ಸ್ವಾಧಿಷ್ಠಾನ ಚಕ್ರ. ನೆಕ್ಸ್ಟ್ ಮೂರನೇದು ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂದ್ರೆ ಮಣಿಪುರ ಚಕ್ರ. ಬರ್ಕೊಳ್ಳಿ, ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂದ್ರೆ ಮಣಿಪುರ ಚಕ್ರ, ಹೊಟ್ಟೆ ಹತ್ರ, ನಾಭಿ ಹತ್ರ. ನೆಕ್ಸ್ಟ್ ನಾಲ್ಕನೇದು ಹಾರ್ಟ್ ಚಕ್ರ. ಆಮೇಲೆ ಆಡಿಬಲ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಕ್ಲಿಯರ್? ಓಕೆ. ನಾಲ್ಕನೇದು ಹಾರ್ಟ್ ಚಕ್ರ ಅಂದ್ರೆ ನಿಮ್ಮ ಅನಾಹತ ಚಕ್ರ. ಬರ್ಕೊಳ್ಳಿ, ಅನಾಹತ ಚಕ್ರ. ನೆಕ್ಸ್ಟ್ ನಿಮ್ಮ ಥ್ರಾಟ್ ಚಕ್ರ ಅಂದ್ರೆ
ನಿಮ್ಮ ವಿಶುದ್ಧ ಚಕ್ರ. ವಿಶುದ್ಧ ಚಕ್ರ. ನೆಕ್ಸ್ಟ್ ಥರ್ಡ್ ಐ ಚಕ್ರ. ಥರ್ಡ್ ಐ ಚಕ್ರ ಅಂದ್ರೆ ಆಜ್ಞಾ ಚಕ್ರ. ಆಜ್ಞಾ ಚಕ್ರ. ನೆಕ್ಸ್ಟ್ ಕ್ರೌನ್ ಚಕ್ರ. ಕ್ರೌನ್ ಚಕ್ರ ಅಂದ್ರೆ ಸಹಸ್ರಾರ ಚಕ್ರ. ಬರ್ಕೊಳ್ಳಿ, ಸಹಸ್ರಾರ ಚಕ್ರ. ಬರ್ಕೊಂಡ್ರೆ ಎಲ್ಲರೂ 7 ಚಕ್ರಗಳು. ಆಲ್ರೆಡಿ ಗೊತ್ತಿರೋರ್ಗೆ, ಕಲ್ತಿರೋರ್ಗೆ ವೆರಿ ಗುಡ್, ವೆರಿ ಗುಡ್. ಐ ಅಪ್ರಿಶಿಯೇಟ್ ಯು. ಆಲ್ರೆಡಿ ಕಲ್ತಿದ್ದೀವಿ ಸರ್, ಗೊತ್ತಿದೆ. ಬಟ್ ಇವತ್ತಿನ ಸ್ವಲ್ಪ ಆಳವಾಗಿ, ಡೀಪ್ ಆಗಿ, ಸ್ಪೆಸಿಫಿಕ್ ಆಗಿ ಕಲಿತಾ ಹೋಗೋಣ. ಯಾರಿಗೆ ಆಲ್ರೆಡಿ ಗೊತ್ತಿತ್ತು ಅವರು, ಯಾರು ಗೊತ್ತಿಲ್ಲ ಇವತ್ತು ಫಸ್ಟ್ ಟೈಮ್ ಇರ್ಬೋದು, ಫಸ್ಟ್ ಟೈಮ್ ತಿಳ್ಕೊಳ್ತಾ ಇರ್ಬೋದು. ವೆರಿ ಗುಡ್, ಕಲ್ತ್ಕೊಳ್ಳಿ. ಓಕೆ, ಬರ್ಕೊಂಡ್ರೆಲ್ಲರೂ? ಎಸ್. ಸೊ ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ ರೂಟ್ ಚಕ್ರದ ಬಗ್ಗೆ. ಓಕೆ, ರೂಟ್ ಚಕ್ರ. ರೂಟ್ ಚಕ್ರ ಬಂದ್ಬಿಟ್ಟು ನಿಮ್ಮ ಒಂದು ಮೂಲಾಧಾರ ಚಕ್ರ. ಈ ಮೂಲಾಧಾರ ಚಕ್ರ ಬಂದ್ಬಿಟ್ಟು ನಿಮ್ಮ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ನಿಮ್ಮ ಲಿವಿಂಗ್. ನಾನು ಬದುಕಿದ್ದೀನಿ ಅಥವಾ ನಾನು ಏನು ಕಾನ್ಫಿಡೆಂಟ್ ಆಗಿರ್ಲಿಕ್ಕೆ, ಕರೇಜ್ಗೆ, ಧೈರ್ಯಕ್ಕೆ, ಪ್ಲಸ್ ಬೇಸಿಕ್ ನೀಡ್ಸ್, ಬೇಸಿಕ್ ಸರ್ವೈವಲ್ ಅವಶ್ಯಕತೆಯನ್ನ ಪಡ್ಕೊಳ್ಳೋದಕ್ಕೆ, ಈಸಿಯಾಗಿ ಅದನ್ನ ರಿಸೀವ್ ಮಾಡ್ಲಿಕ್ಕೆ. ಬೇಸಿಕ್ ಅವಶ್ಯಕತೆಗಳ ಯಾವ್ದ್ರಿಂದ ಸಿಗುತ್ತೆ? ಮನಿಯಿಂದ ಸಿಗುತ್ತೆ. ಸೊ ಮನಿ ಪಡ್ಕೊಳ್ಳೋದಕ್ಕೆ, ವೆಲ್ತ್ ಪಡ್ಕೊಳ್ಳೋದಕ್ಕೆ, ಇದೆಲ್ಲದಕ್ಕೂ ಬೇಸಿಕ್ ಚಕ್ರ ಯಾವ್ದಪ್ಪ ಅಂದ್ರೆ ಇಂಪಾರ್ಟೆಂಟ್ ಚಕ್ರ ರೂಟ್ ಚಕ್ರ, ಮೂಲಾಧಾರ ಚಕ್ರ. ಸೊ ಈ ಚಕ್ರ ಬ್ಲಾಕ್ ಆಗಿದ್ರೆ ಅಥವಾ ಇಂಬ್ಯಾಲೆನ್ಸ್ ಆಗಿದೆ, ಮೂರ್ ತರ ಆಗುತ್ತೆ. ಒಂದು ಆಕ್ಟಿವ್ ಆಗಿರುತ್ತೆ, ಅಂದ್ರೆ ಆಕ್ಟಿವ್ ಆಗಿರುತ್ತೆ, ಬ್ಯಾಲೆನ್ಸ್ ಆಗಿರುತ್ತೆ. ಎರಡನೇದು ಇಂಬ್ಯಾಲೆನ್ಸ್ ಆಗಿರುತ್ತೆ. ಮೂರನೇದು ಲಾಕ್ ಆಗಿರುತ್ತೆ. ಅದು ಏನು ಒಂದಿಷ್ಟು ಕೂಡ ಅದು ಇದೇ ಇರೋದಿಲ್ಲ, ಆಕ್ಟಿವ್ ಇರೋದಿಲ್ಲ, ಲಾಕ್ ಆಗಿರುತ್ತೆ. ಸೊ ಇಂಬ್ಯಾಲೆನ್ಸ್ ಆಗಿದ್ರೆ, ಲಾಕ್ ಆಗಿದ್ರೆ ಏನರ್ಥ? ಲೋ ಸೆಲ್ಫ್ ಎಸ್ಟೀಮ್, ಅವ್ರ ಬಗ್ಗೆ ಅವ್ರಿಗೆ ಕೀಳಿಮೆ ಇರುತ್ತೆ, ಫಿಸಿಕಲ್ ಎನರ್ಜಿ ಲೋ ಇರುತ್ತೆ, ಅವ್ರ ಬಗ್ಗೆ ಅವ್ರಿಗೆ ಭಯ ಇರುತ್ತೆ, ಧೈರ್ಯ ಇರೋದಿಲ್ಲ, ರೈಟ್? ಅಂಡ್ ಲಾಟ್ ಆಫ್ ಬ್ಯಾಕ್ ಪೇನ್ ಇರ್ಬೋದು ಅಥವಾ ಒಂದು ಹೆಲ್ತ್ ಇಶ್ಯೂಸ್ ಇರ್ಬೋದು, ಇದನ್ನೆಲ್ಲ ನೋಡ್ತಾ ಇರ್ತಾರೆ ಬಿಕಾಸ್ ಆಫ್ ರೂಟ್ ಚಕ್ರ ಬ್ಲಾಕ್ ಆದಾಗ ಅಥವಾ ಇಂಬ್ಯಾಲೆನ್ಸ್ ಆದಾಗ. ಕ್ಲಿಯರ್? ಸೊ ರೂಟ್ ಚಕ್ರ ಬಂದ್ಬಿಟ್ಟು ಬೇಸಿಕಲಿ ಇದು ಕನೆಕ್ಟ್ ಆಗುತ್ತೆ ನಿಮ್ಮ ದೇಹಕ್ಕೆ, ನಿಮ್ಮ ಸರ್ವೈವಲ್ಗೆ. ಬರ್ಕೊಳ್ಳಿ, ನಿಮ್ಮ ದೇಹಕ್ಕೆ, ನಿಮ್ಮ ಸರ್ವೈವಲ್ಗೆ, ಬೇಸಿಕ್ ನೀಡ್ಸ್ ಪಡ್ಕೊಳ್ಳೋದಕ್ಕೆ, ಮನಿ ಪಡ್ಕೊಳ್ಳೋದಕ್ಕೆ, ಕರೇಜು, ಕಾನ್ಫಿಡೆನ್ಸ್, ಇದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಮೂಲಾಧಾರ ಚಕ್ರ. ಸ್ಲೋಲಿ ಸರ್. ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ, ಸ್ಯಾಕ್ರಲ್ ಚಕ್ರ. ಸ್ಯಾಕ್ರಲ್ ಚಕ್ರ ಅಂದ್ರೆ ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರ, ಈ ಚಕ್ರ ಬಂದ್ಬಿಟ್ಟು ನಿಮ್ಮ ಒಂದು ಇಮೋಷನ್ಸ್, ಫೀಲಿಂಗ್ಸ್ಗೆ ಕನೆಕ್ಟ್ ಆಗಂತದ್ದು. ಓಕೆ, ಐ ಫೀಲ್ ಬರ್ಕೊಳ್ಳಿ, ಐ ಫೀಲ್. ಸೊ ನಿಮ್ಮ ಭಾವನೆಗಳಿಗೆ ಕನೆಕ್ಟ್ ಆಗಂತದ್ದು, ನಿಮ್ಮ ಇಮೋಷನ್ ನ ಕಂಟ್ರೋಲ್ ಮಾಡೋಂಥದ್ದು ನಿಮ್ಮ ಸ್ಯಾಕ್ರಲ್ ಚಕ್ರ. ಓಕೆ, ಸೊ ಈ ಚಕ್ರ ಇಂಬ್ಯಾಲೆನ್ಸ್ ಆದಾಗ ನೋಡ್ಬೋದು, ವ್ಯಕ್ತಿ ಸಾಕಷ್ಟು ಏನಾಗಿರ್ತಾರೆ? ಇಮೋಷನಲಿ ಡಿಸ್ಟರ್ಬ್ಡ್ ಆಗಿರ್ತಾರೆ, ಇಮೋಷನಲಿ ಇಂಬ್ಯಾಲೆನ್ಸ್ಡ್ ಆಗಿರ್ತಾರೆ, ಲೋ ಫೀಲಿಂಗ್ ಅಲ್ಲಿ ಇರ್ತಾರೆ, ಅಥವಾ ಗಿಲ್ಟ್ ಅಲ್ಲಿ ಇರ್ತಾರೆ, ಅಥವಾ ನೆಗೆಟಿವ್ ಫೀಲಿಂಗ್ ಅಲ್ಲಿ ಇರ್ತಾರೆ. ಓಕೆ, ಹಾಗೆ ಅವರ ಒಂದು ಸ್ಯಾಕ್ರಲ್ ಚಕ್ರ, ಸ್ವಾಧಿಷ್ಠಾನ ಚಕ್ರ ಕನೆಕ್ಟ್ ಆಗಿರುತ್ತೆ ನಿಮ್ಮ ಕಿಡ್ನಿಗೆ, ಗರ್ಭಕೋಶಕ್ಕೆ, ರೈಟ್? ನಿಮ್ಮ ಜನನಾಂಗಕ್ಕೆ, ಇದೆಲ್ಲ ಕನೆಕ್ಟ್ ಆಗಿರೋಂಥದ್ದು, ಸೆಕ್ಷುವಲ್ ಆರ್ಗನ್ಗೆ ಕನೆಕ್ಟ್ ಆಗಿರೋಂಥದ್ದು. ಸೊ ಇದರಲ್ಲೆಲ್ಲ ಹೆಲ್ತ್ ಇಶ್ಯೂಸ್ ಇದ್ದಾಗ, ಪ್ರಾಬ್ಲಮ್ಸ್ ಇದ್ದಾಗ, ಇದೆಲ್ಲ ಕಾರಣ ಏನಾಗಿರುತ್ತೆ? ಸ್ಯಾಕ್ರಲ್ ಚಕ್ರ, ನಿಮ್ಮ ಸ್ವಾಧಿಷ್ಠಾನ ಚಕ್ರ. ಸೊ ಇದು ಆಕ್ಟಿವ್ ಇದ್ದಾಗ, ಬ್ಯಾಲೆನ್ಸ್ ಆಗಿದ್ದಾಗ ವ್ಯಕ್ತಿ ಇಮೋಷನಲಿ ಬ್ಯಾಲೆನ್ಸ್ ಆಗಿರ್ತಾರೆ,
ವೆರಿ ಹೆಲ್ದಿ ಆಗಿರ್ತಾರೆ, ಹ್ಯಾಪಿ ಆಗಿರ್ತಾರೆ, ರೈಟ್? ಸೊ ಕ್ರಿಯೇಟಿವ್ ಆಗಿ ಕೂಡ ಇರ್ತಾರೆ. ಸಾಕಷ್ಟು ನಾವು ಇದ್ರ ಬಗ್ಗೆ ಮುಂದೆ ಕೂಡ ಕಲಿಯೋಣ. ಸೊ ಸ್ಯಾಕ್ರಲ್ ಚಕ್ರ ಈಸ್ ಫೀಲಿಂಗ್ಸ್ಗೆ ಕನೆಕ್ಟ್ ಆಗಿರೋಂಥದ್ದು. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಫೀಲಿಂಗ್ಸ್ಗೆ ಕನೆಕ್ಟ್ ಆಗಿರೋಂಥದ್ದು. ಬರ್ಕೊಳ್ತಾ ಇದ್ದೀರಾ? ಎಸ್. ನೆಕ್ಸ್ಟ್ ಬರ್ಕೊಳ್ಳಿ. ನೆಕ್ಸ್ಟ್ ಮುಂದಕ್ಕೆ ನಿಮ್ಮ ಸೋಲಾರ್ ಪ್ಲೆಕ್ಸಿಸ್, ಸೋಲಾರ್ ಪ್ಲೆಕ್ಸಿಸ್, ಮಣಿಪುರ ಚಕ್ರ, ಮಣಿಪುರ ಚಕ್ರ. ಸೊ ಮಣಿಪುರ ಚಕ್ರ ಬಂದ್ಬಿಟ್ಟು ಇದು ನಿಮ್ಮ ಡೂಯಿಂಗ್, ಡೂಯಿಂಗ್ ಆಕ್ಷನ್ಗೆ ಕನೆಕ್ಟ್ ಆಗಿರೋಂಥದ್ದು. ಐ ಡೂ, ಓಕೆ, ಐ ಡೂ, ಡೂಯಿಂಗ್ ಆಕ್ಷನ್ಗೆ ಸಂಬಂಧಪಟ್ಟಿರೋಂಥದ್ದು. ಸೊ ಈ ಚಕ್ರ ಬ್ಯಾಲೆನ್ಸ್ ಇಲ್ಲ, ಇಂಬ್ಯಾಲೆನ್ಸ್ ಇದೆ, ಬ್ಲಾಕ್ ಆಗಿದೆ ಅಂದ್ರೆ ಅರ್ಥ ವ್ಯಕ್ತಿ ಏನಾಗಿರ್ತಾರೆ, ಲೇಜಿ ಆಗಿರ್ತಾರೆ, ಆಕ್ಷನ್ ತಗೊಳ್ತಾ ಇರೋದಿಲ್ಲ, ಅನ್ಕೊಂಡಿದ್ದನ್ನ ಸಾಧನೆ ಮಾಡಕ್ ಆಗ್ತಾ ಇರೋದಿಲ್ಲ, ಕೆಲಸಗಳನ್ನ ಕಂಪ್ಲೀಟ್ ಮಾಡಕ್ ಆಗ್ತಾ ಇರೋದಿಲ್ಲ, ವರ್ಕ್ ನ ಕಂಪ್ಲೀಟ್ ಮಾಡಕ್ ಆಗ್ತಾ ಇರೋದಿಲ್ಲ, ಗುರಿ ಕನಸುಗಳನ್ನ ನನ್ಸ್ ಮಾಡ್ಕೊಳಕ್ ಆಗ್ತಾ ಇರೋದಿಲ್ಲ ಅವ್ರಿಗೆ, ಫಿಸಿಕಲಿ ಕೂಡ ಲೋ ಇರ್ತಾರೆ, ಅಂಡ್ ಹೊಟ್ಟೆಗೆ ಸಂಬಂಧಪಟ್ಟ ಡೈಜೆಷನ್ಗೆ ಸಂಬಂಧಪಟ್ಟಿದ್ದು ಈ ಎಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇರ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ನಿಮಗೆ ಜಠರ, ಇಂಟೆಸ್ಟೈನ್ ಇದೆಲ್ಲ ಸಂಬಂಧಪಟ್ಟಿರುವಂತ ಒಂದು ಆಸಿಡಿಟಿ, ಗ್ಯಾಸ್ಟ್ರಿಕ್, ಶುಗರು ಇದೆಲ್ಲನೂ ನಿಮ್ಮ ಮಣಿಪುರ ಚಕ್ರದಿಂದನೇ ಆಗಂತದ್ದು. ಸೊ ಇದು ಬ್ಲಾಕ್ ಆಗಿದೆ, ಬ್ಯಾಲೆನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಸಿ ಆಲ್ ದೀಸ್ ಪ್ರಾಬ್ಲಮ್ಸ್. See all these problems. Yes, procrastination, ಆಕ್ಷನ್ ತಗೊಳ್ತಾ ಇರೋದಿಲ್ಲ, ಲೇಜಿ ಆಗಿರ್ತಾರೆ, ಇದೆಲ್ಲ ನಿಮ್ಮ ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಬರ್ಕೊಳ್ಳಿ ನಿಮ್ಮ ಹಾರ್ಟ್ ಚಕ್ರ, ಅನಾಹತ ಚಕ್ರ. ಓಕೆ, ಹೃದಯ ಚಕ್ರ, ಅನಾಹತ ಚಕ್ರ, ಹಾರ್ಟ್ ಚಕ್ರ. ದಿಸ್ ಇಸ್ ಆಲ್ ಅಬೌಟ್ ಯುವರ್ ಲವ್, ರಿಲೇಶನ್ಶಿಪ್. This is all about your love and relationship. ನಿಮ್ಮ ಒಂದು ಲವ್ಡ್ ಒನ್ ಸುತ್ತಮುತ್ತ ನಿಮ್ಮ ಫ್ಯಾಮಿಲಿ, ಅವ್ರಿಗೆ ಪ್ರೀತಿ ಯಾವ ತರ ವ್ಯಕ್ತಪಡಿಸ್ತೀರಾ, ಪ್ರೀತಿ ಯಾವ ತರ ಪಡ್ಕೊಳ್ತೀರಾ, ಸಹಾನುಭೂತಿ, ಅನುಕಂಪ ಇದೆಲ್ಲ ಬರೋಂಥದ್ದು ನಿಮ್ಮ ಹಾರ್ಟ್ ಚಕ್ರದಿಂದ. ಸೊ ಇದು ಬ್ಲಾಕ್ ಆಗಿದೆ ಅಂದ್ರೆ ವ್ಯಕ್ತಿ ಫರ್ಗಿವ್ ಮಾಡೋದಿಲ್ಲ, ಪ್ರೀತಿನ ಫೀಲ್ ಮಾಡೋದಿಲ್ಲ, ಓಕೆ, ಗಿಲ್ಟ್ ಕಾಡ್ತಾ ಇರತ್ತೆ, ಅಥವಾ ಅವರು ಒಂದು ಜಲಸಿ ಫೀಲ್ ಮಾಡೋದು, ಹೇಟ್ರೆಡ್ ನ ಫೀಲ್ ಮಾಡೋಂಥದ್ದು, ಫರ್ಗಿವ್ ಮಾಡೋದಿಲ್ಲ, ಫರ್ಗಿವ್ ಕೇಳೋದಿಲ್ಲ, ಕ್ಷಮೆ ಕೇಳೋದಿಲ್ಲ, ರೈಟ್? ಆ ಒಂದು ಲವ್ ಫೀಲ್ ಮಾಡಕ್ ಆಗೋದಿಲ್ಲ, ಇಮೋಷನಲ್ ಅಥವಾ ಲವ್ ಬಾಂಡಿಂಗ್ ನ ಫೀಲ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಸೊ ಸಾಕಷ್ಟು ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾರೆ ಬಿಕಾಸ್ ಆಫ್ ದ ಹಾರ್ಟ್ ಚಕ್ರ, ಹಾರ್ಟ್ ಚಕ್ರ. ಹಾಗೆ ಹಾರ್ಟ್ ಚಕ್ರ ಅಂದಾಗ ಹೆಸರಲ್ಲೇ ಹಾರ್ಟ್ ಇದೆ. ಸೊ ಬಿ ಪಿ ಇರ್ಬೋದು, ಹಾರ್ಟ್ಗೆ ಸಂಬಂಧಪಟ್ಟಿದ್ದು, ಲಂಗ್ಸ್ಗೆ ಸಂಬಂಧಪಟ್ಟಿದ್ದೆಲ್ಲ ಈ ಒಂದು ಚಕ್ರಗೆ ಕನೆಕ್ಟ್ ಆಗಿರುತ್ತೆ, ಸಂಬಂಧಪಟ್ಟಿರುತ್ತೆ. ಸೊ ಇದರಲ್ಲೆಲ್ಲ ಹೆಲ್ತ್ ಇಶ್ಯೂಸ್ ಕಾಣ್ತಾ ಇದ್ರೆ ಇಟ್ಸ್ ಆಲ್ ಕನೆಕ್ಟೆಡ್ ಟು ನಿಮ್ಮ ಹಾರ್ಟ್ ಚಕ್ರ. ಕ್ಲಿಯರ್? ನೆಕ್ಸ್ಟ್ ನೆಕ್ಸ್ಟ್ ಥ್ರಾಟ್ ಚಕ್ರ, ಥ್ರಾಟ್ ಚಕ್ರ. ಥ್ರಾಟ್ ಚಕ್ರ ವಿಶುದ್ಧ ಚಕ್ರ. ಈ ಚಕ್ರ ಬಂದ್ಬಿಟ್ಟು ನಿಮ್ಮ ಮಾತು, ನಿಮ್ಮ ಸ್ಪೀಕಿಂಗ್ ಎಬಿಲಿಟಿ. ಸರ್ ಎಲ್ಲರೂ ಮಾತಾಡ್ತೀವಿ ಸರ್, ನಮ್ಗೆಲ್ಲ ಮಾತಾಡಕ್ ಬರುತ್ತೆ. ಮಾತಾಡೋದು ಮಾಮೂಲಿ ಮಾತಾಡೋದು ಪ್ರಶ್ನೆ ಅಲ್ಲ. ಓಕೆ, ತುಂಬಾ ಜನಕ್ಕೆ ಅನ್ಕೊಳ್ತಾರೆ, ಹೇಳಕ್ ಕಷ್ಟ ಆಗುತ್ತೆ, ಎಕ್ಸ್ಪ್ರೆಸ್ ಮಾಡಕ್ ಬರ್ತಾ ಇರೋದಿಲ್ಲ, ಏನೋ ಅನ್ಕೊಳ್ತಾರೆ, ಏನೋ ಮಾತಾಡ್ತಾರೆ, ಅಥವಾ ಇವ್ರೇನೋ ಹೇಳ್ತಾರೆ, ಅಪೋಸಿಟ್ ವ್ಯಕ್ತಿ ಏನೋ ರಾಂಗ್ ಆಗಿ ತಿಳ್ಕೊಳ್ತಾರೆ, ರಾಂಗ್ ಆಗಿ ಅರ್ಥ ಮಾಡ್ಕೊಳ್ತಾರೆ, ಒಳಗಡೆನೆ ಸಿಕ್ಕಾಕೊಂಡ್ಬಿಡುತ್ತೆ. ಟ್ರೂತ್, ನಿಜಾಂಶ ಮಾತಾಡಕ್ ಬರಲ್ಲ, ಸತ್ಯ ಹೇಳಕ್ ಬರೋದಿಲ್ಲ, ಸತ್ಯ ಹೇಳಕ್ ಧೈರ್ಯ ಇರೋದಿಲ್ಲ, ಕಾನ್ಫಿಡೆನ್ಸ್ ಇರೋದಿಲ್ಲ, ರೈಟ್? ಕ್ಲಾರಿಟಿ ಇರೋದಿಲ್ಲ ಕಮ್ಯುನಿಕೇಶನ್ ಅಲ್ಲಿ. ಅಂಡ್ ಯು ಕ್ಯಾನ್ ಸಿ ಲಾಟ್ ಆಫ್ ಪೀಪಲ್ ಯಾರು ಮಾತಾಡೋಂತ ಬಿಸ್ನೆಸ್ ಅಲ್ಲಿ ಇರ್ತಾರೆ, ಮಾತಾಡೋಂತ ಕೆಲಸದಲ್ಲಿ ಇರ್ತಾರೆ, ಅವ್ರಿಗೆಲ್ಲರಿಗೂ ಈ ವಿಶುದ್ಧ ಚಕ್ರ, ಥ್ರಾಟ್ ಚಕ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಬ್ಲಾಕ್ ಆದಾಗ ಏನಾಗಿರುತ್ತೆ, ದೇ ವಿಲ್ ಸಿ ಲಾಟ್ ಆಫ್ ಸ್ಪೀಕಿಂಗ್ ಪ್ರಾಬ್ಲಮ್, ಸ್ಟೇಜ್ ಫಿಯರ್ ಇರ್ಬೋದು, ಅಥವಾ ಎಕ್ಸ್ಪ್ರೆಸ್ ಮಾಡೋ ಪ್ರಾಬ್ಲಮ್ಸ್ ಇರ್ಬೋದು. ಇದನ್ನೆಲ್ಲ ಪ್ರಾಬ್ಲಮ್ ನ ನೋಡ್ತಾರೆ, ಫೇಸ್ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ?
ಎಸ್. ಹಾಗೆ ಈ ಚಕ್ರ ಕನೆಕ್ಟ್ ಆಗಿರುತ್ತೆ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್ಗೆ, ಥೈರಾಯ್ಡ್, ಕತ್ತು, ನೆಕ್ ಇದಕ್ಕೆಲ್ಲ ಕನೆಕ್ಟ್ ಆಗಿರುತ್ತೆ. ಸೊ ಥೈರಾಯ್ಡ್ ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ, ಥ್ರಾಟ್ ಪ್ರಾಬ್ಲಮ್ ಇದ್ದಾಗ, ಗಂಟ್ಲಿಂದು, ಹಲ್ಲಿಂದು, ದವಡೆದು, ರೈಟ್, ಇದೆಲ್ಲ ಕನೆಕ್ಟ್ ಆಗಂತದ್ದು ನಿಮ್ಮ ಥ್ರಾಟ್ ಚಕ್ರಕ್ಕೆ. ತುಂಬಾ ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಬರೋದೆ ಥ್ರಾಟ್ ಚಕ್ರ ಬ್ಲಾಕ್ ಆದಾಗ, ಇಂಬ್ಯಾಲೆನ್ಸ್ ಆದಾಗ. ಕ್ಲಿಯರ್? ನೆಕ್ಸ್ಟ್ ಬರ್ಕೊಳ್ಳಿ, ಆಜ್ಞಾ ಚಕ್ರ, ಥರ್ಡ್ ಐ ಚಕ್ರ. ಸೊ ಥರ್ಡ್ ಐ ಚಕ್ರ ಬಂದ್ಬಿಟ್ಟು ಇಟ್ಸ್ ಆಲ್ ಅಬೌಟ್ ಯುವರ್ ಐ ಥಿಂಕ್. ಓಕೆ, ಥಿಂಕಿಂಗ್, ನಿಮ್ಮ ಆಲೋಚನೆಗೆ, ನಿಮ್ಮ ಜ್ಞಾನಕ್ಕೆ, ನಿಮ್ಮ ಬುದ್ಧಿಗೆ, ಇದಕ್ಕೆಲ್ಲ ಕನೆಕ್ಟ್ ಆಗಿರೋಂಥದ್ದು. ಥರ್ಡ್ ಐಗೆ ಕನೆಕ್ಟ್ ಆಗಿರೋಂಥದ್ದು, ಇಮ್ಯಾಜಿನೇಷನ್ಗೆ ಕನೆಕ್ಟ್ ಆಗಿರೋಂಥದ್ದು. ಸೊ ಈ ಚಕ್ರ ನಿಮಗೆ ಬ್ಯಾಲೆನ್ಸ್ ಇದ್ದಾಗ, ಆಕ್ಟಿವ್ ಇದ್ದಾಗ ನೋಡ್ಬೋದು ವ್ಯಕ್ತಿಗೆ ಥರ್ಡ್ ಐ ಆಕ್ಟಿವೇಟ್ ಆಗೋಂಥದ್ದು ಅಥವಾ ಥರ್ಡ್ ಐ ಆಕ್ಟಿವೇಟ್ ಮಾಡ್ಕೊಳ್ಳೋಂಥದ್ದು, ಅಂಡ್ ವೆರಿ ಇಂಟೆಲಿಜೆಂಟ್, ಅದು ವಿಸ್ಡಮ್ ಪರ್ಸನ್ ಆಗೋಂಥದ್ದೆಲ್ಲ ನೋಡ್ಬೋದು. ಬಟ್ ಅದು ಬ್ಲಾಕ್ ಆದಾಗ ಆಲೋಚನೆ ಮಾಡಕ್ ಆಗ್ತಾ ಇಲ್ಲ, ಡಿಸಿಷನ್ ತಗೊಳಕ್ ಆಗ್ತಾ ಇರೋದಿಲ್ಲ, ಹೆಡೇಕ್ ಕಾಣ್ತಾರೆ, ಕಣ್ಣಿನ ಪ್ರಾಬ್ಲಮ್ ಕಾಣುತ್ತೆ, ಲಾಡ್ ಆಫ್ ಟೆನ್ಷನ್ಸ್, ಮೈಂಡ್ ಪೀಸ್ಫುಲ್ ಆಗಿರೋದಿಲ್ಲ. ಓಕೆ, ನಿಜಾಂಶ ಗೊತ್ತಾಗೋದಿಲ್ಲ, ಟ್ರೂತ್, ಸತ್ಯಾಂಶ ಗೊತ್ತಾಗೋದಿಲ್ಲ, ಕಣ್ಮುಂದೆ ನಡೀತಾ ಇರುತ್ತೆ ಗೊತ್ತಾಗೋದಿಲ್ಲ ಅವ್ರಿಗೆ, ರೈಟ್? ನೆಕ್ಸ್ಟ್, ನಿರ್ಧಾರಗಳು ತಗೊಳಕ್ಕಾಗೋದಿಲ್ಲ, ಇಮ್ಯಾಜಿನೇಷನ್ ಇರೋದಿಲ್ಲ, ವಿಜುವಲೈಸ್ ಮಾಡಕ್ಕೆ, ಅವರ ಕನಸು ಗುರಿಗಳನ್ನ ಇಮ್ಯಾಜಿನ್ ಮಾಡಕ್ಕೆ, ವಿಜುವಲೈಸ್ ಮಾಡಕ್ಕೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಸೊ 7 ಚಕ್ರ ಬಂದ್ಬಿಟ್ಟು ಇಟ್ಸ್ ಆಲ್ ಅಬೌಟ್ ಯುವರ್ ಮೈಂಡ್ ಪವರ್. ಓಕೆ, ಥರ್ಡ್ ಐ, ಮೂರನೇ ಕಣ್ಣು, ಥರ್ಡ್ ಐ ಆಕ್ಟಿವೇಶನ್ಗೆ ಅದು ಸಹಾಯ ಆಗಂಥದ್ದು ನಿಮ್ಮ ಆಜ್ಞಾ ಚಕ್ರ. ಐ ಥಿಂಕಿಂಗ್ ಪವರ್, ಥಿಂಕಿಂಗ್ ಎಬಿಲಿಟಿ. ಓಕೆ, ಲಾಸ್ಟ್ ಚಕ್ರ ತಿಳ್ಕೊಳ್ಳೋಣ, ಕ್ರೌನ್ ಚಕ್ರ, ನಿಮ್ಮ ಸಹಸ್ರಾರ ಚಕ್ರ. ಸಹಸ್ರಾರ ಚಕ್ರ ಬರ್ಕೊಳ್ಳಿ, ಈ ಚಕ್ರ ಬಂದ್ಬಿಟ್ಟು ಇಟ್ ಈಸ್ ಆಲ್ ಅಬೌಟ್ ಯುವರ್ ಐ ಆಮ್ ಕನೆಕ್ಟೆಡ್. ಯಾವುದಕ್ಕೆ? ಯೂನಿವರ್ಸ್ಗೆ ಕನೆಕ್ಟ್ ಆಗಿರೋಂಥದ್ದು, ಸ್ಪಿರಿಚುವಲ್ ಆಗಿರೋಂಥದ್ದು, ನಿಮ್ಮ ಜೀವನದ ಉದ್ದೇಶವನ್ನ ತಿಳ್ಕೊಳ್ಳೋಂಥದ್ದು, ಜ್ಞಾನೋದಯ ಪಡ್ಕೊಳ್ಳೋಂಥದ್ದು, ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳೋಂಥದ್ದು. ಸೆಲ್ಫ್ ರಿಯಲೈಸೇಷನ್, ನಿಮ್ಮ ಲೈಫ್ನ ಪರ್ಪಸ್ನ ಕಂಡುಹಿಡ್ಕೊಳ್ಳೋಂಥದ್ದು, ಬ್ಯಾಲೆನ್ಸ್ಡ್ ಆಗಿರೋಂಥದ್ದು. ಸೊ ಇದು ಬ್ಲಾಕ್ ಆದಾಗ ಏನಾಗುತ್ತೆ, ಸಾಕಷ್ಟು ಜನ ಲೋನ್ಲಿ ಫೀಲ್ ಮಾಡೋಂಥದ್ದು, ಡಿಪ್ರೆಷನ್ಗೆ ಹೋಗುವಂಥದ್ದು, ಅಥವಾ ತುಂಬಾ ಫ್ರಸ್ಟ್ರೇಟ್ ಆಗಂಥದ್ದು, ರೈಟ್? ಸೊ ಯು ಕ್ಯಾನ್ ಸಿ ಕೆಲವರೆಲ್ಲ ಸುಸೈಡ್ ಮಾಡ್ಕೊಳ್ತಾರೆ. ಯಾಕೆ? ಬಿಕಾಸ್ ಅವ್ರಿಗೆ ಕ್ರೌನ್ ಚಕ್ರ ಏನಾಗಿರುತ್ತೆ, ಬ್ಲಾಕ್ ಆಗಿರುತ್ತೆ. ದೇ ಫೀಲ್ ದಟ್ ನಥಿಂಗ್ ಅಂಡ್ ದೇ ಆರ್ ಇನ್ ಡಿಪ್ರೆಷನ್. ಸೊ ಕ್ರೌನ್ ಚಕ್ರ ನಿಮ್ಮ ಜೀವನದ ಉದ್ದೇಶ ಅಥವಾ ಯೂನಿವರ್ಸ್ ಕನೆಕ್ಟ್ ಆಗಂಥದ್ದು, ಸ್ಪಿರಿಚುವಲ್ ಆಗಿ ಕನೆಕ್ಟ್ ಆಗಂಥದ್ದು, ಇದೆಲ್ಲದಕ್ಕೂ ನಿಮಗೆ ಕ್ರೌನ್ ಚಕ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಹೋಪ್ ಎಲ್ಲರೂ ಬರ್ಕೊಳ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ? ಸೊ 7 ಚಕ್ರ ಯಾವ್ದು ಯಾವ ತರ ಕನೆಕ್ಟ್ ಆಗಿರುತ್ತೆ, ಏನೇನು ಅಂತ ಹೇಳಿದೆ. ಸೊ ಚಕ್ರ ಬ್ಯಾಲೆನ್ಸ್ಡ್ ಆಗಿದ್ದಾಗ, ಆಕ್ಟಿವ್ ಆದಾಗ ಒಬ್ಬ ವ್ಯಕ್ತಿಯ ಆರಾ ತುಂಬಾ ಹೈ ಆಗಿರುತ್ತೆ, ಪವರ್ಫುಲ್ ಆಗಿರುತ್ತೆ. ಬಟ್ ಅದೇ ಚಕ್ರಗಳು ಬ್ಲಾಕ್ ಆಗಿದ್ದಾಗ, ಇಂಬ್ಯಾಲೆನ್ಸ್ ಆಗಿದ್ದಾಗ ಅವರ ಎನರ್ಜಿ ಕೂಡ ಅದೇ ತರ ಇಂಬ್ಯಾಲೆನ್ಸ್ ಆಗಿರುತ್ತೆ, ಬ್ಲಾಕ್ ಆಗಿರುತ್ತೆ, ಅಂಡ್ ಸಾಕಷ್ಟು ಪ್ರಾಬ್ಲಮ್ಸ್ ನ ಎದುರಿಸ್ತಾ ಇರ್ತಾರೆ. ಓಕೆ, ಸೊ ಇದು ಕೂಡ ಸ್ಕ್ರೀನ್ ಶಾಟ್ ತೆಕ್ಕೊಳ್ಳಿ. ಇದರಲ್ಲಿ ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅಲ್ಲೂ ಇದೆ, ಅಂದ್ರೆ ಸಂಸ್ಕೃತ ಪದದಲ್ಲೂ ಇದೆ, ಇಂಗ್ಲಿಷ್ ಅಲ್ಲೂ ಇದೆ. ರೂಟ್ ಚಕ್ರ, ಮೂಲಾಧಾರ, ಸ್ಯಾಕ್ರಲ್ ಚಕ್ರ, ಸ್ವಾಧಿಷ್ಠಾನ, ಸೋಲಾರ್ ಪ್ಲೆಕ್ಸಿಸ್, ಮಣಿಪುರ, ಹಾರ್ಟ್ ಚಕ್ರ, ಅನಾಹತ, ಥ್ರಾಟ್ ಚಕ್ರ, ವಿಶುದ್ಧ, ಥರ್ಡ್ ಐ ಚಕ್ರ, ಆಜ್ಞಾ ಚಕ್ರ, ಕ್ರೌನ್ ಚಕ್ರ ಬಂದ್ಬಿಟ್ಟು ಸಹಸ್ರಾರ ಚಕ್ರ. ಕ್ಲಿಯರ್? ಸೊ ಎಲ್ಲೆಲ್ಲಿ ಲೊಕೇಟ್ ಆಗಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಎಲ್ಲೆಲ್ಲಿ ಅದು ಲೊಕೇಟ್ ಆಗಿರುತ್ತೆ ನಿಮ್ಮ ದೇಹದಲ್ಲಿ, ಎಲ್ಲಿ ಒಂದು ಅದು ಕನೆಕ್ಟ್ ಆಗಿರುತ್ತೆ, ಅದರ ಜಾಗ ಎಲ್ಲಿ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ನೋಡಿ, ಅಬ್ಸರ್ವ್ ಮಾಡಿ, ನಿಮ್ಮ ಮೂಲಾಧಾರ ಚಕ್ರ ಬಂದ್ಬಿಟ್ಟು ನಿಮ್ಮ ಬೆನ್ನು ಮೂಳೆ, ಬೆನ್ನು ಹುರಿ ಕೊನೆಯ ಭಾಗ, ಟಿಪ್ಪಲ್ಲಿ ಅದು ಇರಂತದ್ದು ಕುಂಡಲಿನಿ ಅಂತ ಕೂಡ ಕರೀತಾರೆ. ರೂಟ್ ಚಕ್ರವನ್ನ ಕುಂಡಲಿನಿ ಅಂತ ಕೂಡ ಕರೀತಾರೆ. ಅದು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳುವಂಥದ್ದು,
ಅದರದೇ ಆದಂತ ಕೆಲವು ಪ್ರೋಸೆಸ್ ಆಕ್ಟಿವಿಟೀಸ್ ಅಂಡ್ ಕುಂಡಲಿನಿ ಜಾಗೃತಿಗೆ ಸಮಯ ಕೂಡ ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಬೇಸ್ ಆಫ್ ಯುವರ್ ಸ್ಪೈನಲ್ ಕಾರ್ಡ್, ನಿಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗ, ತುದಿ, ರೈಟ್? ನಿಮ್ಮ ಕೈನ ತಗೊಂಡು ಹಿಂಭಾಗ, ನಿಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗ, ಟಿಪ್ ವೇರ್ ನಿಮ್ಮ ಬಂಪ್ಸ್ ಸ್ಟಾರ್ಟ್ ಆಗತ್ತಲ್ಲ, ಕ್ರ್ಯಾಕ್ ಪಾಯಿಂಟ್ ಅಲ್ಲಿ, ಓಕೆ, ಸಮ್ವೇರ್ ಬೇಸ್ ಆಫ್ ದಿಸ್ ಸ್ಪೈನಲ್ ಕಾರ್ಡ್ ಅಲ್ಲಿ ನಿಮಗೆ ಲೊಕೇಟ್ ಆಗಿರುತ್ತೆ ಮೂಲಾಧಾರ ಚಕ್ರ. ನೆಕ್ಸ್ಟ್ ಸ್ಯಾಕ್ರಲ್ ಚಕ್ರ. ಸ್ಯಾಕ್ರಲ್ ಚಕ್ರ ನಿಮ್ಮ ಒಂದು ನಾಭಿಯಿಂದ ಕೆಳಗಡೆ, ಓಕೆ, ನಾಭಿಯಿಂದ ಕೆಳಗಡೆ ಕಿರು ಹೊಟ್ಟೆ, ಲೋವರ್ ಅಬ್ಡಮನ್, ಓಕೆ, ಇಲ್ಲಿ ಕನೆಕ್ಟ್ ಆಗಿರುತ್ತೆ ನಿಮ್ಮ ಸ್ಯಾಕ್ರಲ್ ಚಕ್ರ. ಮಣಿಪುರ ಚಕ್ರ ನಿಮ್ಮ ನಾಭಿಯಿಂದ ಮೇಲ್ಗಡೆ, ನಾಭಿಯಿಂದ ಮೇಲ್ಗಡೆ ಹೊಟ್ಟೆಯ ಭಾಗ, ನಾಭಿಯಿಂದ ಮೇಲ್ಗಡೆ ನಿಮ್ಮ ಹೊಟ್ಟೆಯ ಭಾಗ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಅನಾಹತ ಚಕ್ರ ನಿಮ್ಮ ಹೃದಯದ ಮಧ್ಯಭಾಗದಲ್ಲಿ, ಎದೆಯ ಮಧ್ಯಭಾಗದಲ್ಲಿ. ಥ್ರಾಟ್ ಚಕ್ರ ನಿಮ್ಮ ಕತ್ತು. ಆಜ್ಞಾ ಚಕ್ರ ನಿಮ್ಮ ಪೀನಲ್ ಗ್ಲ್ಯಾಂಡ್, ಥರ್ಡ್ ಐ. ಅಂಡ್ ಕ್ರೌನ್ ಚಕ್ರ ನಿಮ್ಮ ನೆತ್ತಿ, ಓಕೆ, ನೆತ್ತಿಯ ಭಾಗದಲ್ಲಿ ಇರುವಂತದ್ದು ಸಹಸ್ರಾರ ಚಕ್ರ. ಡನ್. ಸೊ ಅಬ್ಸರ್ವ್ ಮಾಡಿ, ಮೂಲಾಧಾರ ಚಕ್ರ ಗ್ರೌಂಡಿಂಗ್, ಸ್ಟೆಬಿಲಿಟಿ, ಫಿಸಿಕಲ್ ನೀಡ್ಸ್, ಸರ್ವೈವಲ್ಗೆ, ಸೆಕ್ಯೂರಿಟಿ, ಕಾನ್ಫಿಡೆನ್ಸ್, ಮ್ಯಾನಿಫೆಸ್ಟೇಷನ್ ಇದೆಲ್ಲ ಬೇಕಾಗಿರುವಂಥದ್ದು. ಸ್ಯಾಕ್ರಲ್ ಚಕ್ರ ಇಮೋಷನ್, ರಿಲೇಶನ್ಶಿಪ್, ಸೆಕ್ಷುಯಲ್ ಆಕ್ಟಿವಿಟಿ, ಸೆಲ್ಫ್ ವರ್ಕ್, ಕ್ರಿಯೇಟಿವಿಟಿ. ಸೋಲಾರ್ ಪ್ಲೆಕ್ಸಿಸ್ ನಿಮ್ಮ ಪರ್ಸನಲ್ ಪವರ್, ವಿಲ್ ಪವರ್, ಎನರ್ಜಿ, ಮೆಟಬಾಲಿಸಮ್ ಇದಕ್ಕೆಲ್ಲ. ಅಂಡ್ ಹಾರ್ಟ್ ಚಕ್ರ ನಿಮ್ಮ ಲವ್, ಅಂಡರ್ಸ್ಟ್ಯಾಂಡಿಂಗ್, ಟ್ರಸ್ಟ್ ಅಂಡ್ ಕಂಪ್ಯಾಷನ್, ಫರ್ಗಿವ್ನೆಸ್ ಇದಕ್ಕೆಲ್ಲ ಬೇಕಾಗಿರೋಂಥದ್ದು. ಥ್ರಾಟ್ ಚಕ್ರ ನಿಮ್ಮ ಕಮ್ಯುನಿಕೇಶನ್, ಸೌಂಡ್, ಸೆಲ್ಫ್ ಎಕ್ಸ್ಪ್ರೆಷನ್, ಕೇಳಿಸ್ಕೊಳ್ಳುವಂಥದ್ದು, ಸ್ಪೀಕಿಂಗ್ ಎಬಿಲಿಟಿ, ರೈಟಿಂಗ್ ಎಬಿಲಿಟಿ ಇದಕ್ಕೆಲ್ಲ ಬೇಕಾಗಿರೋಂಥದ್ದು. ಥರ್ಡ್ ಐ ಚಕ್ರ ಬಂದ್ಬಿಟ್ಟು ನಿಮ್ಮ ಥಿಂಕಿಂಗ್ ಎಬಿಲಿಟಿ, ಸೈಕಿಕ್ ಎಬಿಲಿಟಿ ಅಂಡ್ ಟೆಲಿಪತಿ ವರ್ಕ್ ಆಗಬೇಕು. ಅಂಡ್ ಕನೆಕ್ಷನ್ಸ್, ಹೈಯರ್ ಕನೆಕ್ಷನ್ಸ್, ವಿಜುವಲೈಸೇಷನ್, ಇಮ್ಯಾಜಿನೇಷನ್ ಇದಕ್ಕೆಲ್ಲ ಬೇಕಾಗಿರೋಂಥದ್ದು. ಕ್ರೌನ್ ಚಕ್ರ ನಿಮ್ಮ ಯೂನಿವರ್ಸಲ್ ಕನೆಕ್ಷನ್, ನಿಮ್ಮ ಮತ್ತೆ ದೇವರ ಅಥವಾ ಗಾಡ್, ಯೂನಿವರ್ಸ್ ನ ಒಂದು ಕನೆಕ್ಷನ್ಗೆ ಈ ಕ್ರೌನ್ ಚಕ್ರ ವೆರಿ ವೆರಿ ಇಂಪಾರ್ಟೆಂಟ್. ಎನ್ಲೈಟ್ಮೆಂಟ್ಗೆ, ವಿಸ್ಡಮ್ಗೆ ಅಂಡ್ ನೋಯಿಂಗ್, ಈ ಒಂದು ಭೂಮಿಯ ಮೇಲೆ ನಿಮ್ಮ ಕೆಲಸ ಏನು, ಯಾಕೆ ಬಂದಿದ್ದೀರಾ ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ಕ್ರೌನ್ ಚಕ್ರ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಯಾಲೆನ್ಸ್ಡ್ ಆಗಿದ್ದಾಗ ನೋಡ್ತೀರಾ, ಯು ವಿಲ್ ಫೀಲ್ ಸಮ್ ವಾಟ್. ಇಂಬ್ಯಾಲೆನ್ಸ್ ಆಗಿದ್ದಾಗ ಲೈಫಲ್ಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರಾ, ಪ್ರಾಬ್ಲಮ್ಸ್ಗಳ ಮುಖಾಂತರ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರಾ. ಕ್ಲಿಯರ್? ಸೊ ಚಕ್ರ ಬ್ಲಾಕ್ ಆದಾಗ ನೋಡ್ಬೋದು, ಯು ಕ್ಯಾನ್ ಸಿ ಲಾಡ್ ಆಫ್ ಡಿಸ್ಟರ್ಬೆನ್ಸ್. ನಿಮ್ಮ ಲೈಫಲ್ಲಿ ಡಿಸ್ಟರ್ಬೆನ್ಸ್ ನೋಡ್ತೀರಾ, ಅಥವಾ ನಿಮ್ಮ ದೇಹದಲ್ಲಿ ಡಿಸ್ಟರ್ಬೆನ್ಸ್ ನೋಡ್ತೀರಾ, ನಿಮ್ಮ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ಸ್ ನೋಡ್ತೀರಾ ಸಾಕಷ್ಟು. ಅಂಡ್ ಆ ಚಕ್ರ ಯಾವ್ಯಾವುದಕ್ಕೆ ಕನೆಕ್ಟ್ ಆಗಿರುತ್ತೆ ಆ ಭಾಗದಲ್ಲಿ, ಆ ಜೀವನದಲ್ಲಿ ಒಂದು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿರ್ತೀರಾ. ಕ್ಲಿಯರ್? ಸೊ ಇವಾಗ ನಿಮ್ಮ ಚಕ್ರ ಬ್ಲಾಕೇಜಸ್ ಅಥವಾ ಬ್ಯಾಲೆನ್ಸ್ ಅಥವಾ ಇಂಬ್ಯಾಲೆನ್ಸ್ ನ ಐಡೆಂಟಿಫೈ ಮಾಡೋಣ, ಚೆಕ್ ಮಾಡೋಣ. ಆಲ್ ಆಫ್ ಯು ಆರ್ ರೆಡಿ? ಆರ್ ಯು ಆಲ್ ರೆಡಿ? ಎಲ್ಲರೂ ರೆಡಿ ಇದ್ದೀರಾ? ಎಷ್ಟು ಜನ ರೆಡಿ ಇದ್ದೀರಾ? ಲೆಟ್ ಮಿ ನೋ. Yes, most of them ರೆಡಿ ಇದ್ದೀರಾ? ನೋಡಿ, ಇದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನೀವು ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಳ್ಳಿ, ಒಂದು ಅಟ್ಲೀಸ್ಟ್ ಈ ಆಕ್ಟಿವಿಟಿ ಮಾಡಿಸ್ಬೇಕಂತ, ಸರಿನಾ? ಸೊ ಟ್ರೈ ಸ್ವಿಚಿಂಗ್ ಆನ್ ದ ಕ್ಯಾಮ್ರಾ. ಸೊ ಐ ಟೆಲ್ ಯು, ಈ ಒಂದು ಪ್ರೋಸೆಸ್ ಬಂದ್ಬಿಟ್ಟು 10 ರಿಂದ 11 ನಿಮಿಷ ಹಿಡಿಯುತ್ತೆ. 10 to 11 minutes. ಸೊ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಬೇಡ. 10 ರಿಂದ 11 ನಿಮಿಷ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಬೇಡ. ಪ್ರತಿಯೊಬ್ರು ಐ ರಿಕ್ವೆಸ್ಟ್ ಇಯರ್ಫೋನ್ ಹಾಕೊಳ್ಳಿ. ಈಗ ಗಿರೀಶ ಎಸ್ ಎನ್ ಅವರು ಹೇಗೆ ಇಯರ್ಫೋನ್ ಹಾಕೊಂಡಿದ್ದಾರೆ, ಅದೇ ತರ ಎಲ್ಲರೂ
ಒಂದು ಇಯರ್ಫೋನು ಬ್ಲೂಟೂತ್ ನ ಹಾಕೊಳ್ಳಿ. ಬಿಕಾಸ್ ಇದರ ಅನುಭವ ನಿಮಗೆ ಚಕ್ರ ಅನುಭವ ಆಗ್ಬೇಕಂದ್ರೆ ಈ ಸೌಂಡ್, ನಾನು ಇವಾಗ ಒಂದು ಮ್ಯೂಸಿಕ್ ಪ್ಲೇ ಮಾಡ್ತೀನಲ್ವಾ, ಬೆಲ್ ಸೌಂಡ್, ಆ ಬೆಲ್ ಸೌಂಡ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ಇಯರ್ಫೋನ್ ಹಾಕೊಳ್ಳಿ ಕಂಪಲ್ಸರಿ. ಟ್ರೈ ಮಾಡಿ ಮ್ಯಾಕ್ಸಿಮಮ್ ಇಯರ್ಫೋನ್ ಬ್ಲೂಟೂತ್ ಹಾಕೊಂಡು ಮಾಡ್ಲಿಕ್ಕೆ, ಸರಿನಾ? ಒಂದ್ ಜಾಗದಲ್ಲಿ ಕೂತ್ಕೊಳ್ಳಿ ಸ್ನೇಹಿತರೆ, ಸಿಟ್ ಸ್ಟ್ರೈಟ್, ಆರಾಮಾಗಿ ಕೂತ್ಕೊಳ್ಳಿ. ನೀರ್ ಕುಡೀರಿ ಪ್ರತಿಯೊಬ್ರು, ನೀರ್ ಕುಡೀರಿ ಪ್ರತಿಯೊಬ್ರು. ಸೊ ನಾನು ಈಚ್ ಚಕ್ರ ಹೇಳ್ತಾ ಹೋಗ್ತೀನಿ. ಈಗ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಯಾವ್ಯಾವ ಚಕ್ರ ಎಲ್ಲೆಲ್ಲಿದೆ ಅಂತ ಗೊತ್ತಾಯ್ತು ಎಲ್ಲರಿಗೂ? ಎಲ್ಲರಿಗೂ ಅರ್ಥ ಆಯ್ತಾ ಯಾವ್ಯಾವ ಚಕ್ರ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು? ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ. ಸೊ ನಾನು ಈಚ್ ಚಕ್ರ ಹೇಳಿದಾಗ ಆ ಚಕ್ರದ ಮೇಲೆ ಫೋಕಸ್ ಮಾಡ್ತೀರಾ ಅಂಡ್ ಅಬ್ಸರ್ವ್ ಮಾಡ್ತೀರಾ. ಆ ಚಕ್ರದಲ್ಲಿ ನಿಮ್ಗೆ ವೈಬ್ರೇಷನ್ ಉಂಟಾಗತ್ತಾ, ಉಂಟಾಗಲ್ವಾ, ಬ್ಯಾಲೆನ್ಸ್ ಇದೆಯಾ, ಆಕ್ಟಿವ್ ಇದೆಯಾ ಅಥವಾ ಬ್ಲಾಕ್ ಆಗಿದೆಯಾ, ಅಥವಾ ಎಷ್ಟು ಪರ್ಸೆಂಟ್ ಇರ್ಬೋದು, ಒಂದು ಟ್ರೈ ಅನಲೈಸ್ ಮಾಡ್ಲಿಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ. ಓಕೆ, ಯಾವ್ದು ಬ್ಲಾಕ್ ಆಗಿದೆ, ಯಾವ್ದು ಆಕ್ಟಿವ್ ಇದೆ, ಯಾವ್ದು ಇನ್ಬ್ಯಾಲೆನ್ಸ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ಕ್ಲಿಯರ್? ಮೈ ಕ್ಲಿಯರ್? ಅರ್ಥ ಆಯ್ತು ಎಲ್ಲರಿಗೂ ಏನ್ ಮಾಡ್ಬೇಕಂತ? ಸೊ ನಾನು ಇವಾಗ ಮ್ಯೂಸಿಕ್ ಪ್ಲೇ ಮಾಡ್ತೀನಿ, ಒಂದು 10 ರಿಂದ 11 ನಿಮಿಷ ಮೆಡಿಟೇಟ್ ಮಾಡ್ತೀವಿ ನಾವು. ಈಚ್ ಚಕ್ರ ಹೆಸರು ಹೇಳ್ತಾ ಹೋಗ್ತೀನಿ, ಆ ಚಕ್ರದ ಮೇಲೆ ಫೋಕಸ್ ಮಾಡ್ತೀರಾ, ಕೇಳಿಸ್ಕೊಳ್ತೀರಾ, ವೈಬ್ರೇಷನ್ ಫೀಲ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ನೋಡಿ. ನೀವೇ ಚೆಕ್ ಮಾಡ್ಬೇಕು, ನಾನ್ ಬಂದು ಚೆಕ್ ಮಾಡಕ್ಕೆ. ನಾನ್ ಚೆಕ್ ಮಾಡ್ಬೋದು, ನಿಮ್ಮ ಫೋಟೋ ಮುಖಾಂತರ, ಪೆಂಡುಲಮ್ ಮುಖಾಂತರ ನಾನು ಚೆಕ್ ಮಾಡ್ಬೋದು ಚಕ್ರ ಬ್ಲಾಕ್ ಆಗಿದೆ, ಆಕ್ಟಿವ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಬಟ್ ಅದೊಂದು ಬೇರೆ ಪ್ರೋಸೆಸ್. ಅದು ನಿಮ್ಮ ಅದ ಫೋಟೋ ಬೇಕಾಗತ್ತೆ ಅಥವಾ ನೀವೇ ಲೈವಲ್ಲಿ ಬೇಕಾಗತ್ತೆ, ನನಗೆ ನಿಮ್ಮನ್ನ ಲೈವಲ್ಲಿ ಸ್ಕ್ಯಾನ್ ಮಾಡ್ಬೋದು ನಾನು. ಓಕೆ, ಸೊ ರೆಡಿ ಆಲ್ ಆಫ್ ಯು, ಸಿಟ್ ಸ್ಟ್ರೈಟ್. ನೀರು ಕುಡಿರಿ ಎಲ್ಲರೂ. ನೀರು ಕುಡ್ದಾಯ್ತಾ? ಲೆಟ್ ಮಿ ಆಲ್ಸೋ ಡ್ರಿಂಕ್. ನೋಡಿ, ಬೆನ್ನು ನೇರ ಇಟ್ಕೊಳ್ಳಿ, ಬೆನ್ನು ನೇರ ಇಟ್ಕೊಳ್ಳಿ. ಬೇಕಾದ್ರೆ ಹೊರ್ಕೊಳ್ಳಿ, ಹಿಂದೆಗಡೆ ಸಪೋರ್ಟ್ ತಗೊಳ್ಳಿ, ಗೋಡೆಗೆ, ಚೇರ್ಗೆ ಹೊರ್ಕೊಳ್ಳಿ, ನಾಟ್ ಅ ಪ್ರಾಬ್ಲಮ್. ಬಟ್ ಸ್ಟ್ರೈಟ್ ಆಗಿರಿ, ಬೆನ್ನು ನೇರ ಇಟ್ಕೋಬೇಕಷ್ಟೇ. ರೈಟ್ ರೈಟ್. ಸ್ಲೋಲಿ ಜೆಂಟ್ಲಿ ಕ್ಲೋಸ್ ಯುವರ್ ಐ. ಪ್ರತಿಯೊಬ್ಬರು ಕಣ್ಣು ಮುಚ್ಕೊಳ್ಳಿ. ಆಲ್ ಆಫ್ ಯು ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ. ಜಸ್ಟ್ ನನ್ನ ವಾಯ್ಸ್ ಮೇಲೆ ಫೋಕಸ್ ಮಾಡಿ, ಮ್ಯೂಸಿಕ್ ಮೇಲೆ ಫೋಕಸ್ ಮಾಡಿ. ನೋ ಡಿಸ್ಟರ್ಬೆನ್ಸ್. ಪ್ರತಿಯೊಬ್ಬರು ಫೋಕಸ್ ತಗೊಂಡು ಬನ್ನಿ ನಿಮ್ಮ ಉಸಿರಾಟದ ಮೇಲೆ, ಬ್ರೀದಿಂಗ್ ಮೇಲೆ. ಎಸ್, ಕಮ್ ಆನ್, ಗೆಟ್ ರೆಡಿ. ಹೋಪ್ ಕ್ಯಾಮ್ರಾ ಆಫ್ ಆಗಿರೋರು ಮಾಡ್ತಿದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಎಸ್, ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ನಿಮ್ಮ ಗಮನ ಪೂರ್ತಿ ಫೋಕಸ್ ಮಾಡಿ ಮೂಲಾಧಾರ ಚಕ್ರದ ಮೇಲೆ. ಗಮನ ಪೂರ್ತಿ ಕೇಂದ್ರೀಕೃತ ಮಾಡಿ ಮೂಲಾಧಾರ ಚಕ್ರದ ಮೇಲೆ. ಅಂಡ್ ಜಸ್ಟ್ ಅಬ್ಸರ್ವ್ ಮಾಡಿ, ವೈಬ್ರೇಷನ್ ಉಂಟಾಗುತ್ತಾ ಇಲ್ವಾ ಅಂತ ಅಬ್ಸರ್ವ್ ಮಾಡ್ತಾ ಹೋಗಿ. ಜಸ್ಟ್ ಮ್ಯೂಸಿಕ್ ನ ಕೇಳಿಸ್ಕೊಳ್ತಾ ಹೋಗಿ. ಫೋಕಸ್ ಆನ್ ಮೂಲಾಧಾರ ಚಕ್ರ. ಅಬ್ಸರ್ವ್ ಮಾಡಿ.
ಸ್ಯಾಕ್ರಲ್ ಚಕ್ರ, ಸ್ವಾಧಿಷ್ಠಾನ ಚಕ್ರ ಫೋಕಸ್ ಮಾಡಿ. ಮೂಲ ಮಣಿಪುರ ಚಕ್ರ, ಸೋಲಾರ್ ಪ್ಲೆಕ್ಸಿಸ್ ಚಕ್ರ ಫೋಕಸ್ ಮಾಡಿ. ಹಾರ್ಟ್ ಚಕ್ರ, ಹೃದಯ ಚಕ್ರ, ಅನಾಹತ ಚಕ್ರ ಫೋಕಸ್ ಮಾಡಿ.
ಥ್ರಾಟ್ ಚಕ್ರ, ವಿಶುದ್ಧ ಚಕ್ರ ಫೋಕಸ್ ಮಾಡಿ. ಥರ್ಡ್ ಐ ಚಕ್ರ, ಸಹಸ್ರಾರ ಚಕ್ರ, ಡೀಪ್ ಇನ್ಹೇಲ್ ಮಾಡ್ತಾ ಎರಡೂ ಕೈನ ರಬ್ ಮಾಡ್ತಾ, ರಬ್ ಯೋರ್ ಪಾಮ್. ನಿಮ್ಮ ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ಸ್ಲೋಲಿ ಜೆಂಟ್ಲಿ ಓಪನ್ ಯುವರ್ ಐಸ್. ಎಸ್ 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 ಒಂದು ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? It was wonderful, sir. Amazing, Amazing, sir. ಚೆನ್ನಾಗಿತ್ತು ಸರ್. Flowing, sir. Super sir, Super. Amazing, sir. ಸೊ ಈಗ
ಚಾಟ್ ಬಾಕ್ಸ್ ಹಾಕಿ ನನಗೆ ಯಾವ ಚಕ್ರ ಬ್ಲಾಕ್ ಆಗಿತ್ತು. ಈಗ ನೀವು ಈ ಚಕ್ರದ ಮೇಲೆ ಫೋಕಸ್ ಮಾಡಿದ್ರಿ, ವೈಬ್ರೇಷನ್ಸ್ ಫೀಲ್ ಮಾಡಿದೀರಾ, ಸ್ವಲ್ಪ ಫೀಲ್ ಮಾಡಿದ್ರ, ಜಾಸ್ತಿ ಫೀಲ್ ಮಾಡಿದ್ರ, ಚೆಕ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅಥವಾ ಏನು ಗೊತ್ತೇ ಆಗಿಲ್ಲ ಸರ್, ವೈಬ್ರೇಷನ್ ಫೀಲ್ ಆಗಿಲ್ಲ ಅಂದ್ರೆ ಆ ಚಕ್ರ ಬ್ಲಾಕ್ ಆಗಿದೆ, ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಸೊ ಮೊದಲನೇ ಚಕ್ರ ಮೂಲಾಧಾರ, 7ನೇ ಚಕ್ರ ಸಹಸ್ರಾರ ಚಕ್ರ. ಆ ಒಂದು ಲೆಕ್ಕದಲ್ಲಿ ಯಾವ ಚಕ್ರ ಬ್ಲಾಕ್ ಆಗಿದೆ ಅಂತ ನಿಮ್ ಪ್ರಕಾರ ಅನ್ಸುತ್ತೆ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. 2ನೇ ಚಕ್ರ ಬ್ಲಾಕ್ ಆಗಿದ್ರೆ 2, ಹಾರ್ಟ್ ಚಕ್ರ ಬ್ಲಾಕ್ ಆಗಿದ್ರೆ 4, 7ನೇ ಚಕ್ರ ಬ್ಲಾಕ್ ಆಗಿದ್ರೆ 7, ಈ ತರ ಟೈಪ್ ಮಾಡಿ. ಯಾವುದು ಬ್ಲಾಕ್ ಆಗಿದೆ, ಯಾವುದು ಗೊತ್ತಾಗಿಲ್ಲ ಅಂದ್ರೆ ಎಲ್ಲ ಬ್ಲಾಕ್ ಆಗಿದೆ, ಇಂಬ್ಯಾಲೆನ್ಸ್ ಆಗಿದೆ. ಇಟ್ಟಲ್ಲ ಅವ್ರೆ. ಸೊ ನಿಮ್ ಪ್ರಕಾರ ಯಾವ್ಯಾವ್ದು ಬ್ಲಾಕ್ ಆಗಿದೆ, ಯಾವ ಒಂದು ಎನರ್ಜಿ ಸೆಂಟರ್ಸ್ ಚಕ್ರಗಳು ಬ್ಲಾಕ್ ಆಗಿರ್ಬೋದು, ಬ್ಲಾಕ್ ಆಗಿದೆ ಅಂತ ಅನ್ಸುತ್ತೆ, ಚೆಕ್ ಮಾಡಿ ನೋಡಿ. 1 and 2 ಥ್ರಾಟ್ ಚಕ್ರ ಬ್ಲಾಕ್ ಆಗಿದೆ. ಶಿವಕುಮಾರ್ ಅವ್ರಿಗೆ 7, 6, 5, 7, 3, 5. ಒಂದೊಂದೇ ಅಲ್ಲ, 2, 3, 4, 5 ಇರುತ್ತೆ ಬ್ಲಾಕೇಜಸ್, ಇಂಬ್ಯಾಲೆನ್ಸ್ ಆಗಿರೋಂಥದ್ದು. ಆಲ್ ಚಕ್ರ ಬ್ಲಾಕ್ ಆಗಿದೆಯಾ, ಇಂಬ್ಯಾಲೆನ್ಸ್ ಆಗಿದೆಯಾ? ಆಲ್ ಸರ್, ಆಲ್. ಕೆಲವ್ರಿಗೆ ಏನೂ ಅನುಭವ ಆಗಿಲ್ಲ, ಫೀಲ್ ಆಗಿಲ್ಲ ಅಂದ್ರೆ ನಾಟ್ ಅ ಪ್ರಾಬ್ಲಮ್, ಡೋಂಟ್ ವರಿ. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಟೈಮ್ ನೀವು ಕೇಳಿರ್ತೀರಾ, ಆ ವೈಬ್ರೇಷನ್ಸ್ ಫೀಲ್ ಆಗಿರೋದಿಲ್ಲ ಅಂದ್ರೆ ಸಮ್ವೇರ್ ಇನ್ ಇಂಬ್ಯಾಲೆನ್ಸ್ ಅಂತ ಹೇಳಿ ಅರ್ಥ. ಎಸ್ 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 ಎಸ್. ಸೂಪರ್, ಆಸಮ್, ವಂಡರ್ಫುಲ್. ಕಂಟಿನ್ಯೂ ಮಾಡೋಣ. ಸೊ ವಾಟ್ ಆರ್ ದ ಬೆನಿಫಿಟ್ಸ್? ಚಕ್ರ ಬ್ಯಾಲೆನ್ಸ್ ಅಲ್ಲಿ ಇದೆ, ಕರೆಕ್ಟು. ಬಟ್ ಆಕ್ಟಿವ್ ಮಾಡ್ಕೊಳ್ಳೋದ್ರಿಂದ, ಅದನ್ನ ಇನ್ನ ಜಾಗೃತಿ ಮಾಡ್ಕೊಳ್ಳೋದ್ರಿಂದ, ನಿಮ್ಮ 7 ಚಕ್ರ 7 ಚಕ್ರ ಸಿಸ್ಟಮ್ ನ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಏನ್ ಬೆನಿಫಿಟ್ಸ್? ಸೊ ಸೆಲ್ಫ್ ಅವೇರ್ನೆಸ್ ಇನ್ಕ್ರೀಸ್ ಆಗುತ್ತೆ ನಿಮಗೆ. ಸೆಲ್ಫ್ ಅವೇರ್ನೆಸ್, ನಿಮ್ಮ ಬಗ್ಗೆ ನಿಮಗೆ ಒಂದು ಅರಿವು, ನಿಮ್ಮ ಸರೌಂಡಿಂಗ್ ನ ಅರಿವು, ನಿಮ್ಮ ಜೀವನದ ಅರಿವು, ಸೆಲ್ಫ್ ರಿಯಲೈಸೇಷನ್ ಆಗುತ್ತೆ. ಹೆಲ್ದಿ ಫಿಸಿಕಲ್ ಬಾಡಿ, ದೈಹಿಕವಾಗಿ ತುಂಬಾ ಆರೋಗ್ಯಕರವಾಗಿರ್ತೀರ. ಬಿಕಾಸ್ 7 ಚಕ್ರ ಇಂದನೇ ಸಾಕಷ್ಟು ನಿಮಗೆ ಹೆಲ್ತ್ ಇಂಬ್ಯಾಲೆನ್ಸ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಬರೋಂಥದ್ದು. ಫಾರ್ ಎಕ್ಸಾಂಪಲ್, ಯು ಟೇಕ್ ಎನಿ ಹೆಲ್ತ್ ಇಶ್ಯೂ, ಯಾವುದೋ ಒಂದು ಚಕ್ರ ಕನೆಕ್ಟ್ ಆಗಿರುತ್ತೆ. ಯಾವುದೇ ಹೆಲ್ತ್ ಇಶ್ಯೂ ತಗೊಳ್ಳಿ, ದೇಹದಲ್ಲಿ ಯಾವುದೇ ಹೆಲ್ತ್ ಇಶ್ಯೂ ಇದ್ರೂ ಕೂಡ ಅದು ಒಂದು ಚಕ್ರಕ್ಕೆ ಕನೆಕ್ಟ್ ಆಗೇ ಆಗಿರುತ್ತೆ. ಸೊ ಆ ಚಕ್ರ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಅದು ಬ್ಯಾಲೆನ್ಸ್ ಮಾಡಿ ಆಕ್ಟಿವ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ನಿಮ್ಮ ಆರೋಗ್ಯದವನ್ನು ಹೀಲ್ ಮಾಡ್ಕೋಬಹುದು, ಸರಿಪಡಿಸ್ಕೋಬಹುದು. ಓಕೆ, ಅಂಡ್ ಯು ಕ್ಯಾನ್ ಸಿ ಅ ಲಾಟ್ ಆಫ್ ಕಾಮ್ ಪವರ್ಫುಲ್ ಮೈಂಡ್. ನಿಮ್ಮ ಮೈಂಡ್ ಏನಾಗುತ್ತೆ, ಸಾಕಷ್ಟು ಕಾಮ್ ಆಗುತ್ತೆ, ಮೈಂಡ್ ಪವರ್ಫುಲ್ ಆಗುತ್ತೆ, ವೆರಿ ಪವರ್ಫುಲ್ ಆಗುತ್ತೆ ಮೈಂಡ್. ಹ್ಯಾಪಿ ಅಂಡ್ ಬ್ಲಿಸ್ಫುಲ್ ಲೈಫ್ ನ ನೋಡ್ತೀರಾ. ನಿಮ್ಮ ಲೈಫ್ ಅಲ್ಲಿ ಒಂದು ಹ್ಯಾಪಿನೆಸ್ ಮತ್ತೆ ಒಂದು ಬ್ಲಿಸ್ ನ ನೋಡ್ತೀರಾ ಜೀವನದಲ್ಲಿ. ಹಾಗೆ 7 ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಹೈಯರ್ ಕಾನ್ಶಿಯಸ್ನೆಸ್ ನ ನೋಡ್ತೀರಾ. ಒಂದು ಹೈಯರ್ ಇಂಟೆಲಿಜೆನ್ಸ್, ಹೈಯರ್ ಕಾನ್ಶಿಯಸ್ನೆಸ್ ನ ಫೀಲ್ ಮಾಡ್ತೀರಾ. ಸ್ಪಿರಿಚುಯಲಿ ಅಲೈನ್ಡ್ ಆಗಿರ್ತೀರಾ. 7 ಚಕ್ರ ಅಲೈನ್ ಆಗಿದ್ದಾಗ ಸ್ಪಿರಿಚುವಲ್ ಎನರ್ಜಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಅಲೈನ್ಮೆಂಟ್ ಆಗ್ಲಿಕ್ಕೆ ಸಹಾಯ ಆಗತ್ತೆ. ಕಾಸ್ಮಿಕ್ ಎನರ್ಜಿನ ಪಡ್ಕೊಳ್ತೀರಾ. ಸುಪ್ರೀಂ ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ ರಿಸೀವ್ ಮಾಡ್ಲಿಕ್ಕೆ, ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ರೈಟ್? ಸೊ ಟು 7 ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಯಾವ್ಯಾವ್ದ್ರ ಮುಖಾಂತರ ಮಾಡ್ಕೋಬಹುದು? ಮೆಡಿಟೇಷನ್ ಮುಖಾಂತರ, ಮುದ್ರೆಗಳ ಮುಖಾಂತರ, ಮಂತ್ರಗಳ ಮುಖಾಂತರ, ಆಸನಗಳ ಮುಖಾಂತರ, ಡೈಲಿ ಫುಡ್ ಹ್ಯಾಬಿಟ್ಸ್, ಪ್ಲಸ್ ಎಲಿಮೆಂಟ್ಸ್ ಮುಖಾಂತರ, ಕಲರ್ ಮುಖಾಂತರ, ಡೈಲಿ ಆಕ್ಟಿವಿಟೀಸ್ ಮುಖಾಂತರ, ಅಫರ್ಮೇಶನ್ಸ್ ಮುಖಾಂತರ ಅಂಡ್ ಕೋಡ್ಸ್, ಈ ಎಲ್ಲವನ್ನ ನಾವು ಕಲಿಬಹುದು. ರೈಟ್? ಅಂಡ್ ಇನ್ನೊಂದು ವಿಚಾರ ತಿಳ್ಕೊಳ್ಳಿ, ಆಲ್ ದ ಟಾಪ್ ಅಚೀವರ್ಸ್, ಎಲ್ಲರೂ ಸಕ್ಸಸ್ಫುಲ್ ವ್ಯಕ್ತಿಗಳು, ಅಚೀವರ್ಸ್, ದೇ ನೋ ದಿ ಸೀಕ್ರೆಟ್. ಅವ್ರಿಗೆಲ್ಲರಿಗೂ ಗೊತ್ತು, ಚಕ್ರ ಸಾಧನ ಗೊತ್ತು, ಕುಂಡಲಿನಿ ಚಕ್ರ ಜಾಗೃತಿ ಅದ್ರ ಬಗ್ಗೆ ಗೊತ್ತಿರುತ್ತೆ. ದೇ ಆಲ್ ಯೂಸ್ ದಿಸ್ ಪವರ್. ಇದೆಲ್ಲ ಒಂದು ಫಾಲೋ ಮಾಡ್ತಿರ್ತಾರೆ, ಕಲ್ತಿರ್ತಾರೆ. ದಟ್ ಈಸ್ ವೈ ದೇ ಆರ್ ಅಚೀವರ್ಸ್ ಅಂಡ್ ಟಾಪರ್ಸ್. ರೈಟ್? ದಟ್ಸ್ ವೈ ದೇ ಆರ್ ಅಚೀವರ್ಸ್ ಅಂಡ್ ಟಾಪರ್ಸ್. ಸೊ
ಸ್ನೇಹಿತರೆ, ಹೌ ಮೆನಿ ಆಫ್ ಯು, ಎಷ್ಟು ಜನಕ್ಕೆ ಈ ಸೆಕೆಂಡ್ ಸ್ಟೇಟ್, ಈ ಒಂದು ಸ್ಥಿತಿ, ಸೆಕೆಂಡ್ ಡಿಸೈರ್ಡ್ ಸ್ಟೇಟ್, ತುಂಬಾ ಜನಕ್ಕೆ ಈ ರೀತಿ ಇರುತ್ತೆ. ಬಟ್ ಈ ರೀತಿಗೆ ನಾನು ಹೋಗ್ಬೇಕು ಸರ್, ಈ ರೀತಿಗೆ ನಾನು ಪಡ್ಕೋಬೇಕು ಸರ್, ನನ್ನ ದೇಹ, ನನ್ನ ಎನರ್ಜಿನ ಸೆಕೆಂಡ್ ಲೆವೆಲ್, ಸೆಕೆಂಡ್ ಡಿಸೈರ್ಡ್ ಸ್ಟೇಟಿಗೆ ತಗೊಂಡು ಹೋಗ್ಬೇಕು ಸರ್ ಅಂತ ಎಷ್ಟು ಜನಕ್ಕೆ, ಹೌ ಮೆನಿ ಆಫ್ ಯು ಚೇಂಜ್ ನಿಮ್ಮ ಚಕ್ರ ಆರಾನ ಎನರ್ಜಿನ ಎಷ್ಟು ಜನಕ್ಕೆ ಚೇಂಜ್ ಮಾಡ್ಕೋಬೇಕು, ಡಿಸೈರ್ಡ್ ಸ್ಟೇಟ್ಗೆ ಹೋಗ್ಬೇಕಂತ ಎಷ್ಟು ಜನಕ್ಕೆ ಆಸೆ ಇದೆ? ಎಸ್ 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 ಎಸ್. ಸೊ ಎಷ್ಟು ಜನಕ್ಕೆ ಆಸೆ ಇದೆ? ಹಿಯರ್ ಇಸ್ ಅನ್ ಆಪರ್ಚುನಿಟಿ. ಗೋ ಟು ದಿಸ್ ವಾಟ್ಸ್ಆಪ್ ಗ್ರೂಪ್. ಈ ವಾಟ್ಸ್ಆಪ್ ಗ್ರೂಪ್ಗೆ ಹೋಗಿ ಅಲ್ಲಿ ಟೈಪ್ ಮಾಡಿ ಚಕ್ರ ಆಕ್ಟಿವೇಶನ್ ಅಂದ್ರೆ CA ಅಥವಾ ಚಕ್ರ ಆಕ್ಟಿವೇಶನ್ ಅಂತ ಟೈಪ್ ಮಾಡಿ, CA ಅಂತ ಟೈಪ್ ಮಾಡಿ. ಕಮ್ ಆನ್, ಗೋ ಟು ದಿಸ್ ವಾಟ್ಸ್ಆಪ್ ಗ್ರೂಪ್. ಎಷ್ಟು ಜನಕ್ಕೆ ಚಕ್ರ ಸಿಸ್ಟಮ್ ಆಕ್ಟಿವೇಟ್, ಜಾಗೃತಿಗೊಳಿಸ್ಕೊಳ್ಳಕ್ ಆಸೆ ಇದೆ? ಮೊದಲನೇ ಸ್ಥಿತಿಯಿಂದ ಎರಡನೇ ಸ್ಥಿತಿಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಎನರ್ಜಿನ, ಆರಾನ ಬ್ಯಾಲೆನ್ಸ್ ಮಾಡಿ ಆಕ್ಟಿವ್ ಮಾಡ್ಕೊಳ್ಳಕ್ಕೆ ಎಷ್ಟು ಜನಕ್ಕೆ ಆಸೆ ಇದೆ? ಗೋ ಟು ದಿಸ್ ವಾಟ್ಸ್ಆಪ್ ಗ್ರೂಪ್, ಅಲ್ಲಿ ಟೈಪ್ ಮಾಡಿ ಚಕ್ರ ಅಥವಾ ಚಕ್ರ ಆಕ್ಟಿವೇಶನ್. Come on, quickly. ಇವರು ಟೈಪ್, ಅಲ್ಲಿ ಟೈಪ್ ಮಾಡಬೇಕು CA ಅಥವಾ ಚಕ್ರ ಅಂತ ಟೈಪ್ ಮಾಡಿ, CA ಅಥವಾ ಚಕ್ರ ಆಕ್ಟಿವೇಶನ್ ಅಂತ ಟೈಪ್ ಮಾಡಿ, ವಾಟ್ ಎವರ್. Because I am giving something today special. So ಅದನ್ನ ರಿಸೀವ್ ಮಾಡ್ಕೋಬೇಕು, ಪಡ್ಕೋಬೇಕು. You want that offer or that special. ಸೊ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ಅಲ್ಲಿ ನಿಮಗೆ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಜಾಯಿನ್ ದಿಸ್ ಗ್ರೂಪ್. ನಾಟ್ ಎವ್ರಿಬಡಿ ಗೆಟ್ಸ್, ಎಲ್ಲರಿಗೂ ಈ ಅವಕಾಶ ಸಿಗೋದಿಲ್ಲ. ಇವತ್ತು ನಿಮ್ಗೆ ಸಿಕ್ಕಿದೆ ಚಕ್ರದ ಬಗ್ಗೆ ಕಲೀಲಿಕ್ಕೆ, ತಿಳ್ಕೊಳ್ಳೋದಕ್ಕೆ, ಚಕ್ರ ಜಾಗೃತಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ದಿಸ್ ಇಸ್ ಅನ್ ಆಪರ್ಚುನಿಟಿ. ಅರ್ಥ ಆಗ್ತಾ ಇದೆಯಾ? ಸೊ ಜಾಯಿನ್ ದಿಸ್ ಗ್ರೂಪ್. ಈ ಗ್ರೂಪ್ ಜಾಯಿನ್ ಆಗಿ ಅಲ್ಲಿ ಟೈಪ್ ಮಾಡಿ ಸಿ ಚಕ್ರ ಆಕ್ಟಿವೇಶನ್ ಎ. ಡನ್? Yes, wonderful, wonderful, wonderful. I can see so many people type ಮಾಡಿದಿರಾ. ಬಸವರಾಜ್ ಅವರು, ಅಪರ್ಣ ಅವರು, ಹನುಮಂತ್ ಅವರು, ಸಿದ್ಧಲಿಂಗೇಶ್ವರ ಅವರು, ಎಸ್, ಶಶಿಕಲಾ ಅವರು, ಬಾಬು ಅವರು, ಗೀತಾ ಅವರು, ಮಾಧುರಿ ಅವರು, ವಿಜಯಲಕ್ಷ್ಮಿ ಅವರು. Okay, let's continue. So chakra activation, chakra course, chakra workshop na nama haleya proud students. Let's listen to them, how they feel, how they felt. Namaste sir, thank you so much for this beautiful session sir. Audible? Actually ನನಗೆ ಸೆಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಪೇಯ್ನಲ್ಲಿದ್ದೆ, ಲೈಕ್ ತುಂಬ ಹರ್ಟ್ ಆಗಿದೆ. ಯಾವುದೋ ಒಂದು Audible? ರೀಸನ್ನಿಂದ. ಆಮೇಲೆ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಲೈಕ್ ನೀವು ಹೇಳಿದ್ರಿ ಸ್ವಾದಿಷ್ಟಾನ ಚಕ್ರ ಅದು ಎಮೋಷ್ನಲ್ಗೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳಿಬಿಟ್ಟು, ಮತ್ತು ನೀವು ಅದು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಲೈಕ್ ಅಬ್ಡಾಮಿನಲ್ ಮಸಾಜ್ ಮಾಡಿಸ್ಬೇಕಾದ್ರೆ ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ. ತುಂಬ ರಿಲೀಫ್ ಅನಿಸ್ತು ಸರ್, ತುಂಬ ರಿಲೀಫ್ ಅನಿಸ್ತು. ಈಗಂತೂ ನಾನು ತುಂಬ ಲೈಟಾಗಿ ಫೀಲ್ ಮಾಡ್ತಾಯಿದ್ದೀನಿ. ನನಗೇನು ಗೊತ್ತೇ ಆಗ್ತಾ ಇಲ್ಲ, ಅದು ಪೇಯ್ನ್ ಫೀಲ್ ಮಾಡಬೇಕಂದ್ರೂ ಬರ್ತಾ ಇಲ್ಲ ನನಗೆ. ಆ ವಿಷಯ ನೆನೆಸ್ಕೊಂಡ್ರು ನನಗೆ ಏನು ಅನ್ನಿಸ್ತಾ ಇಲ್ಲ ಸರ್.
ನಿಜ ನಾನು ತುಂಬ ಅಂದರೆ ತುಂಬ ಆಭಾರಿಯಾಗಿದ್ದೀನಿ ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸೆಷನ್. ಮತ್ತು ಏನೋ ಗೊತ್ತಿಲ್ಲ, ನಿಮ್ಮ ಕ್ಲಾಸಸಲ್ಲಿ ತುಂಬ ಪವರ್ಫುಲ್ ಇರುತ್ತೆ. ಲೈಕ್ ನೀವು ಹೇಳಿದ್ರಿ, ಲೈಕ್ ಲೇಜಿನೆಸ್ಸು ಅದಕ್ಕೆಲ್ಲ ಮಣಿಪುರ ಚಕ್ರದ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳಿ. ಖಂಡಿತ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿಸ್ ಬ್ಯೂಟಿಫುಲ್ ಸೆಷನ್. ಇವತ್ತಿನ ಮಣಿಪುರ ಚಕ್ರ ತುಂಬ ಇಷ್ಟ ಆಯಿತು ಸರ್. ನೀವು ಅಸಿಡಿಟಿ ಅಂತ ಹೇಳಿದ್ದು ನಿಜವಾಗ್ಲೂ ಇದು ನಮಗೆ ಯೂಸ್ಫುಲ್ ಆಯಿತು. ಯಾಕಂದರೆ ಈಗಿನ ಕಾಲದ ಒಂದು ಫುಡ್ ಲೈಫ್ ಸ್ಟೈಲಲ್ಲಿ ಅಸಿಡಿಟಿ ಆಗೋದು ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಚಕ್ರ ತುಂಬಾ ಹೆಲ್ಪ್ಫುಲ್ ಆಯಿತು ಸರ್. ತುಂಬ ಖುಷಿ ಆಯಿತು. ನೀವು ಹೇಳ್ತಾ ಇರ್ತಕ್ಕಂಥ ರೀತಿ ನಿಜವಾಗ್ಲೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ. Right. So do you all want to activate this chakra, 7 chakra activation, 7 chakra system na activate ಮಾಡಿ ನಿಮ್ಮ ಒಂದು ಹೆಲ್ತ್, ಸೆಲ್ಫ್ ಕಾನ್ಫಿಡೆನ್ಸ್, ಹ್ಯಾಪಿನೆಸ್, ಮನಿ, ರಿಲೇಶನ್ಶಿಪ್, ಹೈ ಎನರ್ಜಿ ಇದನ್ನೆಲ್ಲವನ್ನು ಆಕ್ಟಿವೇಟ್ ಮಾಡ್ಕೊಳಕ್ ಆಸೆ ಇದೆಯಾ? ಇದನ್ನೆಲ್ಲವನ್ನ ಪಡ್ಕೊಳಕ್ಕೆ ಆಸೆ ಇದೆಯಾ? ರೆಡಿ ಇದೀರಾ? ಎಸ್ 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 ಎಸ್. ನಾನು ಈ ಕೋರ್ಸ್, ಈ ಪ್ರೋಗ್ರಾಮ್ ನಾನು ಲಾಸ್ಟ್ ಯಾವಾಗ ಮಾಡಿದ್ದೀನಿ ಗೊತ್ತಾ? ಮೊದಲು ಯೂಶಲಿ 2-3 months once ಮಾಡ್ತಾ ಇದ್ದೆ ಈ ಪ್ರೋಗ್ರಾಮ್ನ. ಬಟ್ somehow ಲಾಸ್ಟ್ 6 ತಿಂಗಳಾಗೋಯ್ತು, 6 months ಮೇಲಾಗೋಯ್ತು, ಮಾಡಿರಲಿಲ್ಲ. somehow it couldn't happen. And this time we are ready with this. Okay, and in advanced level ಅಲ್ಲಿ, ಇನ್ನ ಸೂಪರ್ ಡೀಪರ್ ಲೆವೆಲ್ ಅಲ್ಲಿ ಈ ಒಂದು ಕೋರ್ಸ್ ನ ತಗೊಂಡ್ಬಂದಕ್ಕೆ ರೆಡಿ ಆಗಿದ್ದೀನಿ. ಓಕೆ, when I conducted last time it was in the month of I think August ಅಲ್ಲಿ ಅನ್ಸುತ್ತೆ, ಜುಲೈ ಆಗಸ್ಟ್ ಅಲ್ಲಿ ಅನ್ಸುತ್ತೆ ಕಂಡಕ್ಟ್ ಮಾಡಿದ್ದು. ಸೊ ಆಲ್ಮೋಸ್ಟ್ 6 months ಮೇಲೆ ಆಗೋಯ್ತು. ಸೊ ನೆಕ್ಸ್ಟ್ ನಾನು ಕಂಡಕ್ಟ್ ಮಾಡ್ಬೇಕಂದ್ರೆ ಐ ಡೋಂಟ್ ನೋ, ಮತ್ತೆ 6 months ಆಗ್ಬೋದೇನೋ ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆಯಾ? ಎಸ್, ಮತ್ತೆ ನೆಕ್ಸ್ಟ್ 6 months ಆಗ್ಬೋದು, ಐ ನೆವರ್ ನೋ. ಸೊ ದಿಸ್ ಇಸ್ ಅನ್ ಆಪರ್ಚುನಿಟಿ, ನಿಮಗೆ ಒಂದು ಗ್ರೇಟ್ ಅವಕಾಶ ನಿಮ್ಮ ಚಕ್ರ ಒಂದು ಜಾಗೃತಿ ಮಾಡ್ಕೊಳ್ಳೋದಕ್ಕೆ, ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ. ಸೊ ಸ್ನೇಹಿತರೆ, ಇಟ್ಸ್ ಅ 9 days ನ ವರ್ಕ್ಶಾಪ್. ಐ ಆಮ್ ಟೇಕಿಂಗ್ ಇಟ್ ಫಾರ್ 9 days ಕಂಪ್ಲೀಟ್. 9 ದಿನಗಳ ಒಂದು ಅಭ್ಯಾಸವನ್ನ, ಪ್ರಾಕ್ಟೀಸಸ್ನ ಮಾಡೋಣ. 7 ಚಕ್ರಗಳ ಮೇಲೆ ಕೆಲಸ ಮಾಡೋಣ. ಅರ್ಥ ಆಗ್ತಾ ಇದೆಯಾ? 10ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಶನಿವಾರದಿಂದ ಸ್ಟಾರ್ಟ್ ಮಾಡ್ತೀವಿ 10ನೇ ತಾರೀಕಿಂದ. 18ನೇ ತಾರೀಕು ಅದರ ನೆಕ್ಸ್ಟ್ ಭಾನುವಾರದವರೆಗೂ ಕಂಪ್ಲೀಟ್ ಮಾಡೋಣ. ಸೊ ಸಮಯ ಬೆಳಗ್ಗೆ ಮಾಡೋಣ. ಜನರಲಿ ನಾನು ಸಂಜೆ ಹೊತ್ತು ಹೇಳ್ಕೊಡ್ತೀನಿ, ಬಟ್ ಈ ಸರಿ ನಾವು ಬೆಳಗ್ಗೆ ಮಾಡೋಣ, ಬೆಳಗ್ಗೆ ಪ್ರಾಕ್ಟೀಸ್ ಮಾಡೋಣ. ಓಕೆ, ವಿಲ್ ಲರ್ನ್ ಆಸ್ ವೆಲ್ ಎಸ್ ಪ್ರಾಕ್ಟೀಸ್, ಕಲಿಯೋಣ, ಹಾಗೆ ಅದರ ಮೇಲೆ ಪ್ರಾಕ್ಟೀಸ್ ಕೂಡ ಮಾಡೋಣ. ಕ್ಲಿಯರ್? ಈಚ್ ಚಕ್ರದ ಬಗ್ಗೆ ಹೋಗೋಣ. 7 ಚಕ್ರ, 7 ದಿನ, ಇನ್ನೊಂದು ದಿನ ಎಲ್ಲಾ ಚಕ್ರಗಳ ಮೇಲೆ ವರ್ಕ್ ಮಾಡೋಂಥದ್ದು, ಎಲ್ಲಾ ಚಕ್ರದ ಸೇರಿ ಮೆಡಿಟೇಷನ್ ಮಾಡೋಂಥದ್ದು. ಮೊದಲನೇ ದಿನ ಆಳವಾಗಿ ಚಕ್ರಗಳ ಬಗ್ಗೆ ಅಧ್ಯಯನ ಮಾಡೋಣ, ಕಲ್ತ್ಕೊಳ್ಳೋಣ. ರೈಟ್? ಸೊ ಲರ್ನ್ ಸೀಕ್ರೆಟ್ಸ್ ಆಫ್ ಆಲ್ 7 ಚಕ್ರ. ಏನ್ ಕಲಿತೀರಾ? 7 ಚಕ್ರ ಸೀಕ್ರೆಟ್ಸ್ ನ ಕಲಿತೀರಾ. ಈಚ್ ಚಕ್ರ ಮೆಡಿಟೇಷನ್ ಕಲಿತೀರಾ, ಇಶ್ಯೂಸ್ ಮತ್ತೆ ಅದಕ್ಕೆ ಸೊಲ್ಯೂಷನ್ಸ್ ಕಲಿತೀರಾ. ಈಚ್ ಚಕ್ರದ ಒಂದು ಇಶ್ಯೂಸ್ ಏನು, ಅದಕ್ಕೆ ಸೊಲ್ಯೂಷನ್ಸ್ ಏನು ಕಲಿತೀರಾ. ಕಂಪ್ಲೀಟ್ ಯು ಲರ್ನ್ ಚಕ್ರ ಧ್ಯಾನ. 7 ಚಕ್ರ ಸೇರಿಸಿ ಹೇಗೆ ಧ್ಯಾನ ಮಾಡೋಂಥದ್ದು, ಹೇಗೆ ಪ್ರಾಕ್ಟೀಸ್ ಮಾಡೋಂಥದ್ದು, 7 ಚಕ್ರ ಮೆಡಿಟೇಷನ್ ನ ಕಲಿತೀರಾ. ಡನ್? ಸೊ ಏನೇನ್ ಕಲಿತೀರಾ? ವಾಟ್ ಆಲ್ ಯು ವಿಲ್ ಲರ್ನ್ ಈ ಒಂದು 7 days ಅಲ್ಲಿ, 9 days ಅಲ್ಲಿ. ಯು ಲರ್ನ್ ಪವರ್ ಆಫ್ ಚಕ್ರಾಸ್. ಈಚ್ ಚಕ್ರದ ಪವರ್ಸ್ ನ ಡೀಪ್ ಆಗಿ, ಆಳವಾಗಿ ಅಧ್ಯಯನ ಮಾಡೋಣ, ಕಲಿಯೋಣ. ಮೆಡಿಟೇಷನ್ ಬಗ್ಗೆ ಕಲಿತೀರಾ. ಈಚ್ ಚಕ್ರದ ಮೆಡಿಟೇಷನ್ ಕಲಿತೀರಾ. ಈಚ್ ಚಕ್ರದ ಮುದ್ರೆಗಳು ಕಲಿತೀರಾ. ಈಚ್ ಚಕ್ರದ ಮಂತ್ರಗಳು, ಬೀಜ ಮಂತ್ರಗಳು ಕಲಿತೀರಾ. ಹಾಗೆ ಈಚ್ ಚಕ್ರದ ಒಂದು ಎಲಿಮೆಂಟ್ಸ್ ಕಲಿತೀರಾ. ಈಚ್ ಚಕ್ರದ ಕಲರ್ಸ್ ಕಲಿತೀರಾ. ಈಚ್ ಚಕ್ರದ ದಿನಗಳು, ಡೈಲಿ ಆಕ್ಟಿವಿಟೀಸ್ ನ ಕಲಿತೀರಾ. ರೈಟ್? ಸ್ಪೆಷಾಲಿಟಿ ಅಂದ್ರೆ ಏನಪ್ಪಾ ಅಂದ್ರೆ, ಐ ಟೋಲ್ಡ್ ಯು ರೈಟ್. ಸೊ ನನ್ನ ಒಂದು ವಿಧಾನ ಹೇಗಪ್ಪ ಅಂದ್ರೆ, ಇಟ್ ಈಸ್ ನಾಟ್ ದಟ್ ನೀವು ಹೋಗ್ಬಿಟ್ಟು ಆಶ್ರಮದಲ್ಲಿ ಕೂತ್ಕೊಂಡು ಕಲಿಬೇಕು, ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೇಕಂತ ಇಲ್ಲ. ನೀವು ಕೂತಿರೋ